ಹಾಯ್ ಫ್ರೆಂಡ್ಸ್, ಮರಳಿ ಸ್ವಾಗತ ಎಸ್ ಕಾರ್ಸ್ಗೆ. ನಾನಿವತ್ತು ನಿಮಗೆ ನಮ್ಮ ಹತ್ರ ಇರುವ ಕಂಪ್ಲೀಟ್ ಸ್ಟಾಕು, ನನಗೆ ನಮ್ಮ ಹತ್ರ ಕಂಪ್ಲೀಟ್ ಶೋರೂಮ್ ಎಷ್ಟು ಗಾಡಿ ಇದೆ ನಿಮಗೆ ಕಂಪ್ಲೀಟ್ ಸ್ಟಾಕನ್ನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ದಯವಿಟ್ಟು ಗಾಡಿ ತಗೊಳ್ಳೋಕ್ಕೆ ಮುಂಚೆ ಇಲ್ಲ ಗಾಡಿ ಮಾರೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಶೋರೂಮ್ಗೆ ಒಂದ್ಸಲಿ ಭೇಟಿ ಕೊಡಿ. ಸೊ ನಿಮ್ಗೊಂದು ಒಳ್ಳೆ ಗಾಡಿಯನ್ನು ಕೊಡಿಸ್ತೀನಿ ಅಂದ್ಬಿಟ್ಟು ನಾವು ನಿಮಗೆ ಪ್ರಾಮಿಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಪ್ರತಿ ಸಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. 20 ರಿಂದ 25 ದಿವಸಕ್ಕೆ ನಮಗೆ ಹೊಸ ಗಾಡಿ ಬರ್ತಾ ಇರುತ್ತೆ. ಆಗ ನಿಮಗೆ ನಾನು ತಿಳಿಸ್ತೀನಿ ಸರ್. ಬರೀ ಫ್ರೆಂಡ್ಸ್, ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ನಾನು ಇವಾಗ ಕಂಪ್ಲೀಟ್ ನಿಮಗೆ ಡೀಟೇಲ್ಸು ಎಲ್ಲ ಕೊಡ್ತೀನಿ ಸರ್. ನಿಮ್ಮೊಂದೊಂದು ಒಳ್ಳೆ ಸ್ಪೋರ್ಟ್ಸ್ ಗಾಡಿ ನೋಡ್ತೀನಿ. ಇದು ಮುಷ್ಟಿಬುಷಿ ಬ್ರ್ಯಾಂಡ್, ಇದು FTU ಅಂದ್ಬಿಟ್ಟು ಇದು ಗಾಡಿ ತುಂಬಾ ಸ್ಪೋರ್ಟಿ ಲುಕ್ ಇರುತ್ತೆ ಗಾಡಿ. ಇದು ನೋಡಿ, ನಿಮಗೆ ಆಫ್ಟರ್ ಮಾರ್ಕೆಟು ಟೈರ್ಸ್ ಹಾಕಿದ್ದಾರೆ, ಪ್ಲಸ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ. ಗಾಡಿ ತುಂಬಾ ಅಟ್ರಾಕ್ಟಿವ್ ಇದೆ. ಇದು ನಿಮಗೆ ನೋಡೋಕ್ಕೆ ತುಂಬ ಕಮ್ಮಿ ಸಿಗುತ್ತೆ ಗಾಡಿಗಳು. ಇದು ಬಂದ್ಬಿಟ್ಟು 2000 ಮಾಡಲ್, ಇದು ಸಿಂಗಲ್ ಓನರ್. ಇದು ಬರೀ 26,000 ಕಿಲೋಮೀಟರ್ ಓಡಿದ್ದ ಗಾಡಿ. ಇದು 2 ಲೀಟರ್ ಇಂಜಿನ್. ಇದು ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ ಗಾಡಿ. ಇದು 4 ಸೀಟರ್. ಇದು ನೀವು ಕಂಪ್ಲೀಟ್ ನಿಮ್ಮ ಶೋರೂಮ್ ಬಂದರೆ ನಿಮಗೊಂದು ವ್ಯೂ ಕೊಡ್ತೀರಿ. ನೀವು ಇಂಟೀರಿಯರ್ ನೋಡ್ಬೋದು. ಕಂಪ್ಲೀಟ್ ನಾವು ಇಂಟೀರಿಯರ್ ನೋಡ್ಸಲ್ಲ ಇವಾಗ, ಯಾಕಂದರೆ ತುಂಬ ದೊಡ್ಡದು ವಿಡಿಯೋ ಆಗಿಬಿಡುತ್ತೆ. ಸೊ ದಯವಿಟ್ಟು ನೀವು ನಮಗೆ ಆ ಶೋರೂಮ್ಗೆ ಒಂದ್ಸಲಿ ಭೇಟಿ ಕೊಡಿ. ನಾನು ನಿಮಗೆ ಕಂಪ್ಲೀಟ್ ಗಾಡಿಗಳನ್ನು ನೋಡ್ತೀನಿ. ಪ್ಲಸ್ ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 1675 ಕೋಟ್ ಮಾಡ್ತಾ ಇದ್ದಾರೆ. ಅರೌಂಡ್ ಒಂದು 1550ಗೆ ಫೈನಲ್ ಕೊಡ್ತೀರಿ. ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು 4 ಸೀಟರು ಸ್ಪೋರ್ಟ್ಸ್ ಗಾಡಿ. ಇದು ಸೊ ನಮ್ಮ ಹತ್ರ ಇನ್ನೊಂದು ಗಾಡಿ ಇದೆ ಸ್ಪೋರ್ಟ್ಸು. ಇದು ಟೊಯೋಟಾ ಸಿರಾ. ಇದು 2000 ಮಾಡಲ್. ಇದನ್ನು ಸಿಂಗಲ್ ಓನರ್ ಗಾಡಿ. ಇದು ಪೆಟ್ರೋಲ್ ವರ್ಷನ್. ಇದು ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಇದು ನೀವು ನೋಡೋಕೆ ನೋಡಿ, ಒಳ್ಳೆ ಆಫ್ಟರ್ ಮಾರ್ಕೆಟು. ನಿಮಗೆ ಸ್ಟಾಕ್ ಹೆಂಗಿದೆ, ನಿಮಗೆ ಶೋರೂಮಿಂದ ಹೆಂಗೆ ಬರುತ್ತೆ ಮ್ಯಾಗ್ವಿಲ್ಸು, ಮ್ಯಾಗ್ವಿಲ್ಸ್ ಇದೆ ಈ ಗಾಡಿನಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಸ್ಟಾಕ್ನಲ್ಲಿ ಗಾಡಿ ಇದೆ. ಇದು ನಿಮಗೆ ತುಂಬ ಅಟ್ರಾಕ್ಟಿವ್ ಮಾಡೋದಂದರೆ ಇದೊಂದು ಬಟರ್ಫ್ಲೈ ಡೋರ್ಸ್ ಇರುತ್ತೆ ನಿಮಗೆ. ಇದು ಗಾಡಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬಟರ್ಫ್ಲೈ ಡೋರ್ಸ್ ನೋಡಿಸ್ಬೇಕಂದ್ರೆ ನೋಡ್ಬೋದು ನೀವು ಗಾಡಿನಲ್ಲಿ. ನೋಡಿ, ಇದೊಂದು ತುಂಬ ಅಟ್ರಾಕ್ಟಿವ್ ಇರುತ್ತೆ ಈ ಡೋರ್ಸು. ತುಂಬ ಗಾಡಿನಲ್ಲಿ ಇದು ನೋಡೋಕ್ಕೆ ನಿಮಗೆ ಸಿಕ್ಕಲ್ಲ ಗಾಡಿ. ಇದು ಇಂಟೀರಿಯರ್ ನೋಡ್ಬೋದು ನೀವು, ಲೆದರ್ ಸೀಟ್ಸ್ ಹಾಕಿದ್ದಾರೆ. ನಿಮಗೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ದಯವಿಟ್ಟು ಒಂದ್ಸಲಿ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ. ನಾನು ನಿಮಗೆ ಎಲ್ಲ ಗಾಡಿಗಳು ನೋಡ್ತೀನಿ. ಇದು ಪ್ರೈಸ್ ವೈಸ್ ಬಂದರೆ 10.5 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಿ. ನಿಮಗೆ ಫೈನಲ್ ಪ್ರೈಸ್ ಒಂದು 9.5 ಲಕ್ಷ ಬಂದರೆ ಫೈನಲ್ ಕೊಡ್ತೀರಿ. ನೆಕ್ಸ್ಟ್ ನನ್ನ ಹತ್ರ ಒಂದು ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆ. ಇದು 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು 70,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ನೋಡಿ ಸರ್, ತುಂಬ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೆಕೆಂಡ್ ಸೆಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಗಾಡಿಗೆ. ನಿಮಗೆ ಫ್ಯೂಚರ್ಸ್ ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ನಿಮಗೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ನಿಮಗೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಇದು ಮೈಲೇಜ್ ನಿಮಗೆ ನೋಡೋಕೆ ಹೋದರೆ ನಿಮ್ಗೊಂದು 20 ಕಿಲೋಮೀಟರ್ ಸಿಟಿನಲ್ಲಿ ಕೊಡುತ್ತೆ, 23 ಕಿಲೋಮೀಟರ್ ಲಾಂಗಲ್ಲಿ ಕೊಡುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೊಂದು ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ ನಾವು 750 ಕೋಟ್ ಮಾಡ್ತಾ ಇದ್ದೀರಿ ಪ್ರೈಸು. ಅರೌಂಡ್ ಒಂದು 690 ಬಂದರೆ ಗಾಡಿ ಕೊಡ್ತೀರಿ. ನಿಮಗೆ ಈ ಗಾಡಿಗೆ 5,50,000 ರುಪೀಸ್ ಲೋನ್ ಆಗುತ್ತೆ. 5.5 ಲಕ್ಷ ಲೋನ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ತಿರ್ಗಾ ಒಂದೊಂದು ಸ್ವಿಫ್ಟ್ ಡಿಸೈರ್ ಇದೆ. ಇದಕ್ಕಿಂತ ಮುಂಚೆ ನಿಮ್ಗೆ ಒಂದು ಡೀಸೆಲ್ ಗಾಡಿ ನೋಡ್ಸಿದ್ದೀನಿ. ಇವಾಗ ಇದು ಪೆಟ್ರೋಲ್ ಗಾಡಿ. ಇದು 2018 ಮಾಡಲು ಸ್ವಿಫ್ಟ್ ಡಿಸೈರ್. ಇದು VXI ವೇರಿಯಂಟು. ನಿಮಗೆ ಫೀಚರ್ಸ್ ನೋಡೋಕೆ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಲೆದರ್ ಸೀಟ್ಸು, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ನಿಮಗೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬರೀ ನಿಮಗೆ 50,000 ಕಿಲೋಮೀಟರ್ ಓಡಿದೆ. ಟೈರ್ಸ್ ಚೆನ್ನಾಗಿದೆ ಕಂಡೀಷನು. ಇನ್ನೊಂದು 20,000 ಕಿಲೋಮೀಟರ್ ನೀವು ಹಂಗೆ ಓಡಿಸ್ಬೋದು. ವಿತೌಟ್ ಕ್ಲೀನ್ ಮಾಡೋ ಟೈರ್ ನೀವು ಓಡಿಸ್ಬೋದು ಗಾಡಿ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ ನಾವು 590 ಕೋಟ್ ಮಾಡ್ತಾ ಇದ್ದೀರಿ. 575 ಬಂದರೆ ನೀವು ಗಾಡಿ ಕೊಡ್ತೀರಿ. ಈ ಗಾಡಿ ನಿಮಗೆ 475 ಲೋನ್ ಆಗುತ್ತೆ. ನೆಕ್ಸ್ಟ್ ಗಾಡಿ ನಿಮ್ಮಿಂದ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ. ಇದು 2012 ಮಾಡಲು ಸ್ವಿಫ್ಟ್ ಡಿಸೈರ್ LDI. ಇದನ್ನು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಡೀಸೆಲ್ ವೇರಿಯಂಟ್. ನಿಮಗೆ ಇಂಟೀರಿಯರ್ ನೋಡೋದು ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಸಿಗುತ್ತೆ. ಇದರಲ್ಲಿ ಅಡಿಷನಲ್ ಪವರ್ ವಿಂಡೋ ನಿಮ್ಗೆ ಬರಲ್ಲ. ಈ ಗಾಡಿಯಲ್ಲಿ ಅಡಿಷನಲ್ ಪವರ್ ವಿಂಡೋ ನಿಮ್ಗೆ ಹಾಕ್ಸಿದ್ದಾರೆ ಗಾಡಿನಲ್ಲಿ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಡೀಸೆಲ್ ವೇರಿಯಂಟ್. ಟೈರ್ ನೋಡೋದ್ರೆ ಹೊಸ ಟೈರ್ಸ್ ಹಾಕಿದ್ದಾರೆ ಗಾಡಿಗೆ. ಪ್ಲಸ್ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಇದು ಮೈಲೇಜ್ ನಿಮಗೆ ಸಿಟಿನಲ್ಲಿ 20 ಕಿಲೋಮೀಟರ್ ಕೊಡುತ್ತೆ. ಲಾಂಗ್ನಲ್ಲಿ ಹೋದರೆ 23 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಿಮಗೆ. ಇದು ಪ್ರೈಸ್ ಬಂದರೆ ನಿಮಗೆ ಇದು ನಾವು 475 ಕೋಟ್ ಮಾಡ್ತಾ ಇದ್ದೀರಿ. ಕ್ಲೋಸ್ ಟು 425 ಬಂದರೆ ಗಾಡಿ ಕೊಡ್ತೀರಿ. ಇದು ಗಾಡಿಗೆ ನಿಮಗೆ 3.5 ಲಕ್ಷ ಲೋನ್ ಆಗುತ್ತೆ. ನೆಕ್ಸ್ಟು ನಿಮಗೊಂದು ಮಾರುತಿ ಸ್ವಿಫ್ಟ್ ಡಿಸೈರ್ SX4. ಇದು 2013 ಮಾಡಲ್.
ಇದು ZXi ವೇರಿಯಂಟ್ ಇದು SX400 ಇದು ಟಾಪ್ ಎಂಡ್ ಮಾಡಲ್ ಇದು. ನಿಮಗೆ ಫೀಚರ್ಸ್ ನೋಡಿದ್ರೆ ನಿಮಗೆ AC ಕೊಡ್ತೀರಿ, 4 ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸು, ಲೆದರ್ ಸೀಟ್ಸು ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು 2013 ಮಾಡಲ್ ಇದು. ಪ್ರೈಸ್ ವೈಸ್ ನೋಡ್ತಿದ್ದಾರೆ ಮಾರ್ಕೆಟಲ್ಲಿ 450 ಹೇಳ್ತಾರೆ, 425 ಹೇಳ್ತಾರೆ. ಬಟ್ ನಮ್ಮ ಜೊತೆ ಬಂದರೆ ನಾವು ಈ ಗಾಡಿಗೆ 390 ಗಾಡಿ ಕೊಡ್ತೀರಿ, ಪ್ಲಸ್ 3 ಲಕ್ಷ ಲೋನ್ ಮಾಡಿ ಕೊಡ್ತೀರಿ. 3.5 ಲಕ್ಷ ಲೋನ್ ಆಗುತ್ತೆ ನಿಮ್ಮ ಗಾಡಿಗೆ. ನೆಕ್ಸ್ಟು ನಮ್ಗೆ ಒಂದು ಒಳ್ಳೆ ಟಾಟಾ ಮಾನ್ಸಾ ಇದೆ. ಇದು ಔರಾ ಅಂದ್ಬಿಟ್ಟು ಇದು ಸಿಂಗಲ್ ಓನರ್ ಗಾಡಿ ಇದು ಡೀಸೆಲ್ ವೇರಿಯಂಟ್ ಇದು. ಈಗ ಫೀಚರ್ ವೈಸು ಸೇಮ್ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಲೆದರ್ ಸೀಟ್ಸು, ರಿವರ್ಸ್ ಕ್ಯಾಮ್ರಾ, ಅಡಿಷನಲ್ ನಿಮಗೆ ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ ಗಾಡಿಗೆ. ಇಂಜಿನ್ ಸಿಸ್ಟಮ್ ಇದೆ ಗಾಡಿನಲ್ಲಿ. ಇದು ಕ್ವಾರ್ಟರ್ ಜೆಟ್ ಇಂಜಿನ್ ಇದು ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮಗೆ. ಇದು ಸೇಮ್ ಸ್ವಿಫ್ಟಲ್ಲಿ ಯಾವ ಇಂಜಿನ್ ಇದೆ ಇದು ಸೇಮ್ ಇಂಜಿನ್ ಇದು. ನಿಮಗೆ ಒಂದು 20 ಕಿಲೋಮೀಟರ್ ಸಿಟಿನಲ್ಲಿ ಕೊಡುತ್ತೆ. ಲಾಂಗಲ್ಲಿ ನಿಮಗೆ ಒಂದು 23ರಿಂದ 24 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ ವೈಸ್ ನೋಡೋಕೆ ನಿಮಗೆ ಇದು ನಾವು 3.5 ಲಕ್ಷ ಕೋಟ್ ಮಾಡ್ತಾ ಇದ್ದೀರಿ. ನಿಮ್ಗೆ ಒಂದು ಫೈನಲ್ ಬಂದರೆ ಒಂದು 3,10,000 ಮಾಡ್ಕೊಡ್ತೀರಿ. ಈ ಗಾಡಿಗೆ ನಿಮಗೆ 275 ಲೋನ್ ಮಾಡಿಕೊಡ್ತೀವಿ. ನೆಕ್ಸ್ಟು ಒಂದು ಮುಸ್ಟಬಶಿ ಸಿಡಿಯಾ ಇದೆ. ಇದು ಸ್ಪೋರ್ಟ್ಸ್ ವೇರಿಯಂಟ್ ಇದು. ತುಂಬ ಜನ ಇದು ಸ್ಕೂಟಿ ರೈಕ್ ಕೊಡೋದು ಅಂದ್ಬಿಟ್ಟು ತುಂಬ ಯೂಸ್ ಮಾಡ್ತಾರೆ ಈ ಗಾಡಿ. ಇದು 2011 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಪ್ಲಸ್ ಈಗ ಫೀಚರ್ಸ್ ನೋಡೋಕೆ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ಇಂಜಿನ್ ಸಿಸ್ಟಮ್ ಬರುತ್ತೆ ನಿಮಗೆ. ಅಡಿಷನಲ್ ಮ್ಯಾಗ್ಬಿಲ್ಸ್ ಎಲ್ಲ ಬರುತ್ತೆ. ಇದು ಶೋರೂಮಿಂದನೇ ಬರೋದು ಮ್ಯಾಗ್ಬಿಲ್ಸು. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿನಲ್ಲಿ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ ಇದು. ತುಂಬ ಶೋರೂಮಲ್ಲಿ ಈ ಗಾಡಿಗೆ ನೀವು ಇಷ್ಟು ಖುಷಿಗೆ ಲೋನ್ ಮಾಡಿಸ್ಕೊಡಲ್ಲ, ಬಟ್ ನಾವು ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ. ಈ ಗಾಡಿ ನಾವು ಪ್ರೈಸ್ ಕೋಟ್ ಮಾಡ್ತಾ ಇರೋದು 425 ಕೋಟ್ ಮಾಡ್ತಾ ಇದ್ದೀರಿ. ಕ್ಲೋಸ್ ಟು 390 ಕೊಡ್ತೀರಿ. 3 ಲಕ್ಷ ನಿಮಗೆ ಲೋನ್ ಮಾಡಿಕೊಡ್ತೀರಿ. ನೆಕ್ಸ್ಟು ನನ್ನ ಹತ್ರ ಒಂದು ಹೋಂಡಾ ಸಿಟಿ ಇದೆ. ಸಿಂಗಲ್ ಓನರ್ ಗಾಡಿ ಇದು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಹತ್ರ ಹಾಟ್ ಸೆಲ್ಲಿಂಗ್ ಅಂದರೆ ಹೋಂಡಾ ಸಿಟಿ ತುಂಬ ಹಾಟ್ ಸೆಲ್ಲಿಂಗ್ ಮಾಡ್ತೀವಿ. ಈಗ ನಾನು ನೋಡ್ತೀನಿ ಒಂದು 10ರಿಂದ 15 ಗಾಡಿಗಳು ಹೋಂಡಾ ಸಿಟಿನೇ ಇದೆ. ನಿಮಗೆ ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇದು 2012 ಮಾಡಲ್ ಇದು. ಸಿಂಗಲ್ ಓನರ್ ಇದು. 79,000 ಕಿಲೋಮೀಟರ್ಸ್ ಓಡಿಸಿದ್ದಾರೆ ಗಾಡಿ ಇದು. VMT ಇದು. ನೀವು ನೋಡೋದು ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು, ಲೆದರ್ ಸೀಟ್ಸು, ಇಂಜಿನ್ ಸಿಸ್ಟಮು, ಪ್ಲಸ್ ಮ್ಯಾಗ್ವಿಲ್ಸು ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿಗೆ ನಾವು ನಿಮಗೆ ಲೋನು 375 to 4 lakhs ಲೋನ್ ಮಾಡಿಕೊಡ್ತೀರಿ. ಪ್ರೈಸ್ ವೈಸ್ ಬಂದರೆ ನಾವು ನಿಮಗೆ ಇದು 525 ಗಾಡಿ ಕೊಡ್ತೀರಿ ಫೈನಲ್ ಪ್ರೈಸ್. ನೆಕ್ಸ್ಟ್ ಅಂತ ಒಂದು ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ಇದೆ. ಮಹೇಂದ್ರ E2 ಇದೆ. ಇದು 2013 ಮಾಡಲ್ ಇದು. ಸಿಂಗಲ್ ಓನರ್ ವೆಹಿಕಲ್ ಇದು. 30,000 ಕಿಲೋಮೀಟರ್ ಓಡಿದೆ. ತುಂಬ ಚೆನ್ನಾಗಿರುತ್ತೆ ಇದು ಗಾಡಿ. ಎಲೆಕ್ಟ್ರಿಕ್ ಗಾಡಿ ಇವಾಗ ಟ್ರೆಂಡ್ ಚೇಂಜ್ ಆಗ್ತಾರೆ. ಎಲೆಕ್ಟ್ರಿಕ್ ಚೇಂಜ್ ಆಗ್ತಾರೆ ಟ್ರೆಂಡು. ಇದು ನೀವು ಪ್ರತಿ ಸಲ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನೀವು 110 ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡ್ಬೋದು. ಹಾಗೂ ನಿಮಗೆ ಒಳ್ಳೆ ಫೀಚರ್ಸ್ ಇರುತ್ತೆ. ನಿಮಗೆ AC ಇರುತ್ತೆ, ಪವರ್ ಸ್ಟೀರಿಂಗ್ ಇರುತ್ತೆ, ಪವರ್ ವಿಂಡೋಸ್ ಇರುತ್ತೆ, ರಿವರ್ಸ್ ಕ್ಯಾಮ್ರಾ ಇರುತ್ತೆ ಗಾಡಿನಲ್ಲಿ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ ಇದು. ನಮ್ಮ ಹತ್ರ ಈಗ ಇದರಲ್ಲಿ ಒಂದು 2 ಕಲರ್ ಇದೆ. ಒಂದು ಯೆಲ್ಲೋ ಕಲರ್ ಇದೆ. ನಿಮಗೆ ನೆಕ್ಸ್ಟ್ ನೋಡ್ತೀನಿ ಒಂದು ವೈಟ್ ಕಲರು ಇದೆ. ಇದು ನೀವು ಪ್ರತಿ ಸಲ ಚಾರ್ಜ್ ಮಾಡಿದ್ರೆ ನೀವು 100 ಕಿಲೋಮೀಟರ್ಸ್ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಪ್ರೈಸ್ ವೈಸ್ ಬಂದರೆ ಈಗ ನಾವು 340 ಕೊಟ್ಟು ಮಾಡ್ತಾ ಇದ್ದೀರಿ. 3 ಲಕ್ಷಕ್ಕೆ ನಾವು ಗಾಡಿ ಕೊಡ್ತೀರಿ ನಿಮಗೆ. ಪ್ಲಸ್ ಅಡಿಷನಲ್ ನಿಮಗೆ ಬೇರೆ ಶೋರೂಮಲ್ಲಿ ಹೋದರೆ ನಿಮಗೆ ಈ ಗಾಡಿಗೆ ಲೋನ್ ಕೊಡಲ್ಲ, ಬಟ್ ನಾವು ನಿಮಗೆ ಈ ಗಾಡಿಗೆ 2.5 ಲಕ್ಷ ಲೋನ್ ಮಾಡಿಕೊಡ್ತೀರಿ. ನೆಕ್ಸ್ಟು ಅಂತ ಒಂದು ರೆನಾಲ್ಡ್ ಕ್ವಿಡ್ ಇದೆ. RXE ಮಾಡಲ್ ಇದು. 2016 ಮಾಡಲ್ ಇದು. ಬರೀ 30,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ವೈಸ್ ಬಂದರೆ ನಿಮಗೆ 325 ಕೋಟ್ ಮಾಡ್ತಾ ಇದ್ದೀರಿ. 3 ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತೀರಿ. ಇದಕ್ಕೆ ನಿಮಗೆ 2,50,000 ರೂಪೀಸ್ ಲೋನ್ ಸಿಗುತ್ತೆ ಗಾಡಿಗೆ. ತುಂಬ ಚೆನ್ನಾಗಿದೆ ಗಾಡಿ ಇದು. ಫ್ಯೂಚರ್ ವೈಸ್ ಆಗಿದ್ರೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಇರುತ್ತೆ. ಎಲೆಂಟ್ರಾ ನೋಡ್ತೀನಿ. ಇದು 2012 ಮಾಡಲು ಸಿಂಗಲ್ ಓನರ್ ಇದು. 60,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಫ್ಯೂಚರ್ ವೈಸ್ ಹೋದರೆ ಇಂಟೀರಿಯರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, 2 ಏರ್ ಬ್ಯಾಗ್ಸು, ABS, ಅಲಾಯ್ ವೀಲ್ಸು, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಹೊಸ ಟೈರ್ ಹಾಕಿದ್ದಾರೆ ಗಾಡಿಗೆ.
ಇದು ಪ್ರೈಸ್ ವೈಸ್ ಬಂದರೆ 725 ಕೋಟ್ ಮಾಡ್ತಾ ಇದ್ದೀವಿ. ಒಂದು 675 ಬಂದರೆ ಗಾಡಿ ಫೈನಲ್ ಕೊಡ್ತೀವಿ. ನಿಮ್ಗೆ ಈ ಗಾಡಿಗೆ ನಿಮಗೆ ಆಲ್ಮೋಸ್ಟ್ ಒಂದು 550 ಲೋನ್ ಆಗುತ್ತೆ. ನೆಕ್ಸ್ಟ್ ಗಾಡಿ ನಿಮಗೆ ಇದು ಒಂದು ಹೋಂಡೈ ಎಲೆಂಟ್ರಾ. ಇದು 2018 ಮಾಡಲು, ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು 70,000 ಕಿಲೋಮೀಟರ್ ಓಡಿದೆ. ನಿಮಗೆ ಫ್ಯೂಚರ್ ವೈಸ್ ನೋಡೋಕೆ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು ಎಲ್ಲ ಗಾಡಿಗಳಿದೆ. ಪ್ಲಸ್ ಹೊಸ ಟೈರ್ಸ್ ಇದೆ ಗಾಡಿಗಳಲ್ಲಿ, ಮ್ಯಾಗ್ನೆಟ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ ಬಂದ್ಬಿಟ್ಟು 1150 ಕೋಟ್ ಮಾಡ್ತಾ ಇದ್ದೀರಿ. ಕ್ಲೋಸ್ ಟು ಒಂದು 11 lakhs ಬಂದರೆ ಫೈನಲ್ ಕೊಡ್ತೀರಿ. ನಿಮಗೆ ಈ ಗಾಡಿಗೆ ನಿಮಗೆ 90% ಲೋನ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟು ನಿಮಗೊಂದು ಒಳ್ಳೆ ಮರ್ಸಿಡೀಸ್ ಬೆಂಜ್ ನೋಡ್ತೀನಿ. ಇದು ಮರ್ಸಿಡೀಸ್ ಬೆಂಜು C220. ಇದು CDI. ಇದು 2007 ಮಾಡಲ್. ಇದು ಗಾಡಿ ಸಿಂಗಲ್ ಓನರ್ ಗಾಡಿ. ಇದು ಇಂಟೀರಿಯರ್ ನಿಮ್ಗೆ ನೋಡೋಕಿದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ಲೆದರ್ ಸೀಟ್ಸು, ABS, ಏರ್ ಬ್ಯಾಗ್ಸು. ತುಂಬ ಜನ ಕೇಳ್ತಾ ಇರ್ತಾರೆ ನಿಮಗೆ ಸನ್ರೂಫ್ ಬೇಕಂದ್ಬಿಟ್ಟು. ಈ ಗಾಡಿ ಸನ್ರೂಫು ಸಿಗುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ. ಇದು ಒಳ್ಳೆ ಫ್ಯಾನ್ಸಿ ನಂಬರ್ ಇದೆ ಗಾಡಿನಲ್ಲಿ. ಇದು ಪ್ರೈಸ್ ವೈಸ್ ನೋಡೋವಾಗ ನಿಮಗೆ ನಾವು 650 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಒಂದು 6 lakhs ಮೇಲೆ ನಮಗೆ ಗಾಡಿ ತೋರಿಸ್ತೀನಿ. ನೆಕ್ಸ್ಟು ಒಂದೊಂದು ಮರ್ಸಿಡೀಸ್ ಬೆಂಜ್ ಇದೆ. ಇದು C220 CDI. ಇದು 2008 ಮಾಡಲ್. ಇದು ಸೆಕೆಂಡ್ ಓನರ್. ಇದು CDI. ಇದು ಡೀಸೆಲ್ ವರ್ಷನ್. ಇದು ಮೈಲೇಜ್ ಹೋಗಿ ನಿಮಗೆ 100 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ನೋಡಿ, ಇಂಟೀರಿಯರ್ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಗಾಡಿ. ಇದು ಮ್ಯಾನ್ಯುಯಲ್ ಪ್ಲೇಟ್ ಡೀಸೆಲ್. ಇದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಸೆಕೆಂಡ್ ಓನರ್ ಆಗಿದೆ. ಇದು ನೋಡಿ, ಮ್ಯಾಗ್ನೆಟ್ಸ್ ಇದೆ. ಫ್ಯೂಚರ್ ವೈಸ್ ನಿಮಗೆ ಮರ್ಸಿಡೀಸ್ ಬೆಂಜ್ ನಿಮಗೆ ಏನೇ ಹೇಳಂಗಿಲ್ಲ. ನಿಮಗೆ ಇದರಲ್ಲಿ ಸನ್ರೂಫು ಸಿಗುತ್ತೆ. ಇದು ಫ್ಯೂಚರ್ ವೈಸ್ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು, ಲೆದರ್ ಸೀಟ್ಸು, ಡಿಫೋಗೋರ್ ಎಲ್ಲ ಗಾಡಿನಲ್ಲಿ ಸಿಗುತ್ತೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 875 ಕೋಟ್ ಮಾಡ್ತಾ ಇದ್ದೀರಿ. ಒಂದು 8 ಲಕ್ಷ ಬಂದರೆ ಫೈನಲ್ ಕೊಡ್ತೀರಿ. ನೆಕ್ಸ್ಟು ಇದು ಮಹೇಂದ್ರ KUV 100. ಇದು ಡೀಸೆಲ್ ವೇರಿಯಂಟ್. ಇದು 20,000 ಕಿಲೋಮೀಟರ್ ಇದೆ. ಫ್ಯೂಚರ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು, ಇಂಪಲ್ ಸಿಸ್ಟಮು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 6 ಸೀಟರ್. ಇದು 5+1. ಇದು 6 ಸೀಟರ್ ಇರುತ್ತೆ ಗಾಡಿ. ಇದು ಬ್ಯಾಕ್ ವೀಲ್ಸು, ಹೊಸ ಟೈರ್ಸು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ 575 ಹೇಳ್ತಾ ಇದ್ದೀರಿ. ಒಂದು 550 ಬಂದರೆ ಗಾಡಿ ಕೊಡ್ತೀರಿ. ನೆಕ್ಸ್ಟು ನಮ್ಮ ಜೊತೆ ಒಂದು ಮಹೇಂದ್ರ XUV 500 ಇದೆ. ಇದು 2014 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ. ಇದು 70,000 ಕಿಲೋಮೀಟರ್ ಓಡಿದೆ ಗಾಡಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಫ್ಯೂಚರ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು ಎಲ್ಲ ಸಿಗುತ್ತೆ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಗಾಡಿಗೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಶೋರೂಮಿನಲ್ಲಿ ಗಾಡಿ ಮೇಂಟೈನ್ ಆಗಿದೆ. ಇದು ಪ್ರೈಸ್ ವೈಸ್ ಬಂದರೆ ನಾವು 875 ಕೋಟ್ ಮಾಡ್ತಾ ಇದ್ದೀವಿ. ಒಂದು 840 ಬಂದರೆ ಗಾಡಿ ಕೊಡ್ತೀರಿ. ನಿಮಗೆ ಈ ಗಾಡಿಗೆ 90% ಲೋನ್ ಮಾಡಿಕೊಡ್ತೀರಿ. ನಿಮಗೆ ಅರೌಂಡ್ ಒಂದು 725 ಲೋನ್ ಮಾಡಿ ಕೊಡ್ತೀರಿ. ನೆಕ್ಸ್ಟ್ ಗಾಡಿ ನಮ್ಮ ಜೊತೆ ಒಂದು ಮಹೇಂದ್ರ ಥಾರ್ ಇದೆ. ಇದು AC 4x4. ಇದು ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್ ಸಿಗುತ್ತೆ. ಪ್ಲಸ್ 4 ಡ್ರೈವ್ ಇದೆ. ಟೈರ್ಸ್ ಹಾಕಿದ್ದಾರೆ ಗಾಡಿಗೆ. ಪ್ಲಸ್ ನಿಮ್ಗೆ ಹಾಟ್ ಟಾಪ್ ಹಾಕಿದ್ದಾರೆ ಗಾಡಿಗೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿಗೆ. ತುಂಬ ಆಫ್ ರೋಡಿಂಗ್ ಗಾಡಿ ಯೂಸ್ ಆಗುತ್ತೆ. ಇದು ತುಂಬ ಆಫ್ ರೋಡಿಂಗ್ ಗಾಡಿ ಯೂಸ್ ಮಾಡ್ತಾರೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 750 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಬಂದರೆ ಒಂದು 7,10,000 ಫೈನಲ್ ಮಾಡಿಕೊಡ್ತೇವೆ. ಒಂದು ಹೋಂಡಾ ಸಿವಿಕ್ ಇದೆ. ಇದು 2012 ಮಾಡಲ್. ಇದು VMT. ಇದು ಸಿಂಗಲ್ ಓನರ್ ಗಾಡಿ. ಇದು 78,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫೀಚರ್ಸ್ ನೋಡಿದ್ರೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಲೆದರ್ ಸೀಟ್ಸು, ABS, ಏರ್ ಬ್ಯಾಗ್ಸು, ಟಚ್ ಸಿಸ್ಟಮ್, ಒಳ್ಳೆ ಸಿಸ್ಟಮ್ ಸಿಗುತ್ತೆ ನಿಮಗೆ ಇದರಲ್ಲಿ. ಮ್ಯಾಗ್ನೆಟ್ಸ್ ಇದೆ. ಹೊಸ ಟೈರ್ಸ್ ಹಾಕಿದ್ದಾರೆ ಗಾಡಿಗಳಿಗೆ. ಇದು ಪ್ರೈಸ್ ವೈಸ್ ಹೋಗಿದ್ರೆ ಇದು 575 ಕೋಟ್ ಮಾಡ್ತಾ ಇದ್ದೀರಿ. ಅರೌಂಡ್ ಒಂದು 530 ಬಂದರೆ ಗಾಡಿ ಕೊಡ್ತೀರಿ. ಈ ಗಾಡಿಗೆ ನಾವು ನಿಮ್ಗೆ ಆಲ್ಮೋಸ್ಟ್ ಒಂದು 450 ಲೋನ್ ಮಾಡಿ ಕೊಡ್ತೀವಿ.
ನೆಕ್ಸ್ಟ್ ವೆಹಿಕಲ್ಲು ನೋಡ್ತಾ ಇರೋದು ಒಂದು 2017 ಮಾಡಲು ಹೋಂಡಾ ಸಿಟಿ ಇದೆ. ಇದು ಎಸ್ ವಿ ವೇರಿಯಂಟ್. ಇದು ಫೀಚರ್ಸ್ ನಿಮಗೆ ಎ ಸಿ ಪವರ್ ಫೋರ್ ಪವರ್ಸು, ಎ ಬಿ ಎಸ್ಸು, ಏರ್ ಬ್ಯಾಗ್ಸು ಸಿಸ್ಟಮ್ ಸಿಗುತ್ತೆ ನಿಮಗೆ. ರಿವರ್ಸ್ ಕ್ಯಾಮ್ರಾ ಅಡಿಷನಲ್ ಹಾಕ್ಸಿದ್ದಾರೆ, ಆಟೋಮ್ಯಾಟಿಕ್ ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದಾರೆ. ಇದಕ್ಕೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ, ಕೀಬೋರ್ಡ್ ಸಿಗುತ್ತೆ ನಿಮಗೆ. ಗಾಡಿ ತುಂಬ ಚೆನ್ನಾಗಿದೆ. 2017 ಮಾಡಲ್ ಇದು. ಇದು ಪ್ರೈಸ್ ವೈಸ್ ಬಂದರೆ 790 ಕೋಟ್ ಮಾಡ್ತಾ ಇದೆ. ಒಂದು ಫೈನಲ್ ಪ್ರೈಸ್ 750 ಬಂದರೆ ಗಾಡಿ ಕೊಡ್ತೀರಿ. ಒಂದು 675 7 lakhs ಲೋನ್ ಮಾಡ್ತೀರಿ. ಬಟ್ ಒಳ್ಳೆ ಪ್ರೊಫೈಲ್ ಇರಬೇಕು. ನೆಕ್ಸ್ಟು ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ. ಇದು 2014 ಮಾಡಲು ಹೋಂಡಾ ಸಿಟಿ ಎಸ್ ವಿ ವೇರಿಯಂಟ್. ಇದು ಇದಕ್ಕೆಲ್ಲ ಮುಂಚೆ ನಾನು ಒಂದು ಪೆಟ್ರೋಲ್ ಗಾಡಿ ನೋಡ್ತಿದ್ದೀನಿ. ಇದು ಹೋಂಡಾನಲ್ಲಿ ಇದು ಡೀಸೆಲ್ ಗಾಡಿ. ಇದು 2014 ಮಾಡಲು. ಇನ್ನೊಂದು ಹೋಂಡಾ ಸಿಟಿ ಇದೆ. ಇದು 2014 ಮಾಡಲು ಎಸ್ ವಿ ವೇರಿಯಂಟ್. ಇದು ನಿಮಗೆ ಮುಂಚೆ ನಾನು ಒಂದು 2017 ನೋಡ್ತಿದ್ದೇನೆ, ಅದು ಪೆಟ್ರೋಲ್ ವೇರಿಯಂಟು. ಇವಾಗಿರೋದು ನಮಗೆ ಒಂದು ಡೀಸೆಲ್ ಗಾಡಿ ಇದೆ. ಇದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು 80,000 ಕಿಲೋಮೀಟರ್ ಓಡಿದೆ. ಇದು ಮೈಲೇಜ್ ತುಂಬಾ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಸಿಟಿನಲ್ಲಿ 20 ಕಿಲೋಮೀಟರ್ ಕೊಡುತ್ತೆ. ಲಾಂಗಲ್ಲಿ ನಿಮಗೆ 24 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ನಿಮಗೆ ಫೀಚರ್ಸ್ ಆಗಿದ್ರೆ ಎ ಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಎ ಬಿ ಎಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ. ತುಂಬಾ ಕಂಫರ್ಟ್ ಇರುತ್ತೆ ಹೋಂಡಾ ಸಿಟಿನಲ್ಲಿ ಈ ಗಾಡಿ ಓಡಿಸೋಕ್ಕೆ. ನಿಮಗೆ ಇದು ಡೀಸೆಲ್ ವರ್ಷನ್ ಒಳ್ಳೆ ಮೈಲೇಜ್ ಕೊಡುತ್ತೆ ನಿಮಗೆ ಸಿಟಿನಲ್ಲಿ. ಇದು ಪ್ರೈಸ್ ವೈಸ್ ಬಂದರೆ ಇದು ಪ್ರೈಸ್ ಇರೋದು ನಾವು ಕೋಟ್ ಮಾಡ್ತಾ ಇರೋದು 675 ಕೋಟ್ ಮಾಡ್ತಾ ಇದ್ದೀರಿ. ಅರೌಂಡ್ 650 ಕೊಡ್ತೀರಿ. ಒಂದೊಂದು 525 550 ಲೋನ್ ಮಾಡಿ ಕೊಡ್ತೀರಿ. ಒಳ್ಳೆ ಪ್ರೊಫೈಲ್ ಇರಬೇಕು. 5.5 ಲಕ್ಷ ನಿಮಗೆ ಲೋನ್ ಮಾಡಿಕೊಡ್ತೀರಿ. ಅಂದರೆ ನೆಕ್ಸ್ಟು ನಮಗೆ ತಿರ್ಗಾ ಹೋಂಡಾ ಸಿಟಿನೇ ಇರೋದು. ಇದು 2013 ಮಾಡಲ್ ಹೋಂಡಾ ಸಿಟಿ. ಇದು ಎಸ್ ವಿ ವೇರಿಯಂಟ್. ಇದು ಇನ್ನೊಂದು ಗಾಡಿ ಇದೆ ಅಂತ ಹೋಂಡಾ ಸಿಟಿ. ಇದು 2013 ಮಾಡಲು ಸಿಂಗಲ್ ಓನರ್. ಇದು ವಿ ವೇರಿಯಂಟ್. ಇದು ಹೋಂಡಾ ಸಿಟಿನಲ್ಲಿ ಇದು ಟಾಪ್ ಎಂಡ್ ಮಾಡಲ್. ಇದು 2013 ಮಾಡಲ್. ಇದು ಫೀಚರ್ಸ್ ಅಂದರೆ ಎ ಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ಎ ಬಿ ಎಸ್ಸು, ಏರ್ ಬ್ಯಾಗ್ಸು, ಲೆದರ್ ಸೀಟ್ಸು, ಇನ್ಬಿಲ್ಟ್ ಸಿಸ್ಟಮ್ ಸಿಗುತ್ತೆ ನಿಮಗೆ. ಮ್ಯಾಗ್ವಿಲ್ ಸಿಗುತ್ತೆ. ಹೊಸ ಟೈರ್ಸ್ ಇದೆ ಗಾಡಿನಲ್ಲಿ. 53,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಕಲರ್. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ನಾವು ಇದು 550 ಕೋಟ್ ಮಾಡ್ತಾ ಇದ್ದೀರಿ. ಅರೌಂಡ್ ಒಂದು 525 ಕೊಡ್ತೀರಿ. ಒಂದು 4,25,000 ಲೋನ್ ಮಾಡಿ ಕೊಡ್ತೀರಿ. ನೆಕ್ಸ್ಟು ಇನ್ನೊಂದು ನಮ್ಮಿಂದ ಹೋಂಡಾ ಸಿಟಿ ಇದೆ. ನಾನು ನಿಮಗೆ ನೋಡ್ತಿರೋದು ಇವಾಗ ಮ್ಯಾನುವಲ್ ಡ್ರೈವು. ಇವಾಗ ನಮ್ಮಿಂದ ಒಂದು 2011 ಮಾಡಲು ಆಟೋಮೆಟಿಕ್ ಡ್ರೈವ್ ಬಂದಿದೆ. ಇದು ಇರೋದು 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಬರೀ 50,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಮತ್ತು ಫೀಚರ್ಸ್ ಅಂದರೆ ಎ ಸಿ ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಎ ಬಿ ಎಸ್ಸು, ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ. ಆಟೋಮೆಟಿಕ್ ಗಾಡಿ. ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಆಪ್ಷನ್ ಇದೆ, ಒಂದು ಪೆಟ್ರೋಲ್ ಶಿಫ್ಟ್ ಅಂದ್ಬಿಟ್ಟು. ತುಂಬ ಜನ ಗೊತ್ತಿಲ್ಲ ಅದು ಪೆಟ್ರೋಲ್ ಶಿಫ್ಟ್ ಇದೆ ಗಾಡಿನಲ್ಲಿ ಅಂದ್ಬಿಟ್ಟು. ನೀವು ನಮ್ಮ ಶೋರೂಮ್ಗೆ ಭೇಟಿ ಮಾಡಿ, ನಾನು ನಿಮಗೆ ನೋಡ್ತೀನಿ ಪೆಟ್ರೋಲ್ ಶಿಫ್ಟ್ ಹೆಂಗೆ ಯೂಸ್ ಮಾಡಬೇಕು. ನಮ್ಗೆ ಒಂದು ಟ್ರಯಲ್ ಕೊಡ್ತೀನಿ. ಬಟ್ ಹೋಂಡಾ ಸಿಟಿ ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ ಡ್ರೈವ್ ಇರುತ್ತೆ ಓಡಿಸೋಕ್ಕೆ. ಒಳ್ಳೆ ಮೈಲೇಜ್ ಕೊಡುತ್ತೆ. ನಿಮ್ಮೊಂದು 12-13 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ಪ್ರೈಸ್ ವೈಸ್ ಬಂದರೆ ಒಂದು 525 ಕೌಂಟ್ ಮಾಡ್ತಾ ಇದ್ದೀವಿ. ಫೈನಲ್ ಪ್ರೈಸ್ ಒಂದು 490 ಬಂದರೆ ಫೈನಲ್ ಪ್ರೈಸ್ ನಿಮ್ಗೆ ಕೊಡ್ತೀವಿ. ನೆಕ್ಸ್ಟು ಇನ್ನೊಂದು ಹೋಂಡಾ ಸಿಟಿ ಇದೆ. 2011 ಮಾಡಲು. ಇದು ವಿ ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು ನಿಮಗೆ 70,000 ಕಿಲೋಮೀಟರ್ ಓಡಿದೆ. ಇದು ಟಾಪ್ ಎಂಡ್ ಮಾಡಲ್. ನಿಮಗೆ ಫೀಚರ್ಸ್ ಎಲ್ಲ ಸಿಗುತ್ತೆ. ನಿಮಗೆ ಎ ಸಿ ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ಎ ಬಿ ಎಸ್ಸು, ಅಲಾರ್ಮಿಂಗ್ಸು. ಯಾಕಂದರೆ ಪ್ರತಿ ಹೋಂಡಾ ಸಿಟಿನಲ್ಲಿ 2009 ಮಾಡಲ್ ನಿಮಗೆ ಪ್ರತಿ ಗಾಡಿನಲ್ಲಿ ನಿಮಗೆ ಎ ಬಿ ಎಸ್, ಏರ್ ಬ್ಯಾಗ್ ಸಿಗುತ್ತೆ ಗಾಡಿನಲ್ಲಿ. ಇದು ಅಡಿಷನಲ್ ನಿಮಗೆ ಮ್ಯಾಗ್ವಿಲ್ ಸಿಗುತ್ತೆ. ಟಾಪ್ ಎಂಡ್ ಮಾಡಲ್ ಇದಕ್ಕೆ ಮ್ಯಾಗ್ವಿಲ್ ಸಿಗುತ್ತೆ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 4 ಲಕ್ಷ ಹೇಳ್ತಾ ಇದ್ದೀರಿ. ಫೈನಲ್ ಪ್ರೈಸ್ 4 ಲಕ್ಷ ಕೊಡ್ತೀರಿ. ಈ ಗಾಡಿಗೆ ನಾವು ನಿಮಗೆ 3 ಲಕ್ಷ ಲೋನ್ ಮಾಡಿ ಕೊಡ್ತೀವಿ. ನೆಕ್ಸ್ಟು ಇನ್ನೊಂದು ಹೋಂಡಾ ಸಿಟಿ ಇದೆ. ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 10-15 ಗಾಡಿಗಳು ಹೋಂಡಾ ಸಿಟಿ ಇದೆ. ಯಾಕಂದರೆ ನಾವು ತುಂಬ ಹೋಂಡಾ ಸಿಟಿನೇ ಮಾಡೋದು ನಾವು. ಇದು 2010 ಮಾಡಲ್ ಹೋಂಡಾ ಸಿಟಿ. ಇದೂ ವಿ ವೇರಿಯಂಟ್. ಇದರಲ್ಲಿ ನಿಮಗೆ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ನಿಮಗೆ ಎ ಬಿ ಎಸ್ಸು, ಏರ್ ಬ್ಯಾಗ್ಸು ಎಲ್ಲ ಆಪ್ಷನ್ಸ್ ಸಿಗುತ್ತೆ ನಿಮಗೆ ಈ ಗಾಡಿಯಲ್ಲಿ. ಇದು ಮ್ಯಾನುವಲ್ ಡ್ರೈವ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಗಾಡಿಗಳು. ನಮ್ಮ ಹತ್ರ ಏನೋ ಕಂಪ್ಲೀಟ್ ಗಾಡಿಗಳು ಸಾಫ್ಟ್ವೇರ್ ಯೂಸ್ ಮಾಡಿರ್ತಾರೆ. ಇದು 2010 ಮಾಡಲ್. ಇದು ಪ್ರೈಸ್ ವೈಸ್ ನೋಡೋಕೆ ಬಂದರೆ ನಿಮಗೆ ಇದು ಫೈನಲ್ ಪ್ರೈಸ್ ನಿಮಗೆ ಒಂದು 425ಗೆ ಮಾಡಿಸ್ಕೊಡ್ತೇವೆ. ಈ ಗಾಡಿಗೆ ನಾವು ನಿಮಗೆ 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೇವೆ. ನಮ್ಮ ಹತ್ರ ಇನ್ನೊಂದು ಗಾಡಿ ಇದೆ.
ಇದನ್ನು ಹೋಂಡಾ ಸಿಟಿ ಇದು 2010 ಮಾಡಲ್ ಇದು ಸಿಂಗಲ್ ಓನರ್ ಗಾಡಿ ಇದು 1 ಲಕ್ಷ ಕಿಲೋಮೀಟರ್ ಓಡಿಸಿದ್ದಾರೆ ಗಾಡಿ ಇದು ಟಾಪ್ ಎಂಡ್ ಮಾಡಲ್ ಇದು ಈ ವೇರಿಯಂಟ್ ಇದು 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು ನೋಡಿ ಒಳ್ಳೆ ಮ್ಯಾಗ್ನೆಟ್ಸ್ ಇದೆ ಇದು ಇನ್ಬಿಲ್ ಮ್ಯಾಗ್ನೆಟ್ಸ್ ಬರ್ತದೆ ಈ ಗಾಡಿನಲ್ಲಿ ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 425 ಕೊಟ್ಟು ಮಾಡ್ತಾ ಇದ್ದೀರಿ 4 ಲ್ಯಾಕ್ಸ್ ಬಂದರೆ ಫೈನಲ್ ಕೊಡ್ತೀರಿ 3 ಲಕ್ಷ ಈ ಗಾಡಿಗೆ ನಿಮಗೆ ನಾನು ಲೋನ್ ಮಾಡ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನಿಮಗೊಂದು ಏನು ಅನಿಸ್ತೀನಿ ಇವಾಗ ನಿಮಗೆ ಕಂಪ್ಲೀಟ್ ಒಂದು ಹ್ಯಾಚ್ ಬ್ಯಾಕ್ ಸೆಟ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ ಹೋಂಡಾಯಿಂದ. ಇದು ಹೋಂಡಾ ಬ್ರಿಯೋ ಇದು 2012 ಮಾಡಲ್ ಹೋಂಡಾ ಬ್ರಿಯೋ ಇದು ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರ್ ಇದು 2012 ಮಾಡಲ್ ಸಿಂಗಲ್ ಓನರ್ ಇದು 70,000 ಕಿಲೋಮೀಟರ್ ಓಡಿಸಿದ್ದಾರೆ ಗಾಡಿ ಇದು AC ಆಪ್ಷನ್ ಇದು 4 ಮಾಡಲ್ಸ್ ಬರುತ್ತೆ ಈ ಗಾಡಿಯಲ್ಲಿ. ನಿಮಗೆ ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ ನಿಮಗೆ ಪ್ರೈಸ್ ಇರೋದು 375 ಕೊಟ್ಟು ಮಾಡ್ತಾ ಇದ್ದೀರಿ ಫೈನಲ್ ಒಂದು 3 ಲಕ್ಷ ಬಂದರೆ ಫೈನಲ್ ನಿಮ್ಗೆ ಗಾಡಿ ಮಾಡ್ಕೊಡ್ತೀವಿ. ಮತ್ತೊಂದು ಗಾಡಿ ಇದೆ ನಿಮಗೆ ಒಂದು 2 ಡಿಫ್ರೆಂಟ್ ಕಲರ್ಸಲ್ಲಿದೆ. ಇದನ್ನು ಹೋಂಡಾ ಬ್ರಿಯೋ ಇದು 2016 ಮಾಡಲ್ ಹೋಂಡಾ ಬ್ರಿಯೋ ಇದು BX ಮಾಡಲ್ ಇದು AC ಆಪ್ಷನಿಂಗ್ 4 ಪವರ್ ವಿಂಡೋಸು ABS ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ ಇಂಟರ್ ಸಿಸ್ಟಮ್ ಬರುತ್ತೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಇದು ಬರೀ 37,000 ಕಿಲೋಮೀಟರ್ ಓಡಿದೆ. ಇದೊಂದು ಹೋಂಡಾದಲ್ಲಿ ಒಳ್ಳೆ ಹ್ಯಾಚ್ ಬ್ಯಾಕ್ ಗಾಡಿ ಇದು ನಿಮಗೆ ಮೈಲೇಜ್ ನೋಡೋಕ್ಕೆ 15 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 475 ಫೈನಲ್ ಕೊಡ್ತೀನಿ 525 ಕೊಟ್ಟು ಮಾಡ್ತಾ ಇದ್ದೀನಿ. ನೀವು ಬಂದ್ಬಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ರೆ 475 ಮಾಡಿ ಗಾಡಿ ಮಾಡಿಸ್ಕೊಡ್ತೀರಿ. ನಿಮಗೆ ಇದು 4 ಲಕ್ಷ ನಿಮಗೆ ಲೋನ್ ಮಾಡಿಸ್ಕೊಡ್ತೀರಿ. ಒಂದು ಒಳ್ಳೆ ಹ್ಯಾಚ್ ಬ್ಯಾಕ್ ಅಂದರೆ ಮಾರ್ಕೆಟಲ್ಲಿ ಅಟ್ ಪ್ರೆಸೆಂಟ್ ಔಟ್ ಸೆಲ್ಲಿಂಗ್ ಗಾಡಿ ಅಂದರೆ ನಿಮಗೆ ವೋಲ್ಕ್ಸ್ವ್ಯಾಗನ್ ಪೋಲೋ. ಇದು ಇರೋದು 2015 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಇದು ಹೈಲೈನ್ ಇದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ ವೈಸ್ ಬಂದರೆ 625 ಕೊಟ್ಟು ಮಾಡ್ತಾ ಇದ್ದೀನಿ 575 ಬಂದರೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀನಿ ಗಾಡಿ ನಿಮಗೆ 5 ಲಕ್ಷ ಲೋನ್ ಮಾಡಿ ಕೊಡ್ತೀನಿ ಈ ಗಾಡಿಗೆ. ನೆಕ್ಸ್ಟ್ ವೆಹಿಕಲು ನನ್ನ ಒಂದು ಅಗೇನ್ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. ಇದು 2018 ಮಾಡಲು ಸಿಂಗಲ್ ಓನರ್ ಗಾಡಿ ಇದು 18,000 ಕಿಲೋಮೀಟರ್ ಓಡಿದೆ ಗಾಡಿ ಇದು ಕಂಫರ್ಟ್ ಲೈನ್ ಇದು ಪ್ರೈಸ್ ವೈಸ್ ಬಂದರೆ 6,70,000 ಕ್ಲೋಸ್ ಮಾಡ್ತಾ ಇದ್ದೀರಿ. ಒಂದು ABS ಏರ್ ಬ್ಯಾಗ್ಸ್ ಎಲ್ಲ ಸಿಗುತ್ತೆ. ಬರೀ 18,000 ಕಿಲೋಮೀಟರ್ ಗಾಡಿ ಓಡಿರೋದು ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ನಾನು ಮುಂಚೆ ಹೇಳಿದ್ದೀನಿ ಪ್ರೈಸು 6,40,000 ಬಂದರೆ ಗಾಡಿ ನಿಮಗೆ ಫೈನಲೈಸ್ ಮಾಡಿ ಕೊಡ್ತೀನಿ. ಇದು ಪೆಟ್ರೋಲ್ ವೇರಿಯಂಟ್ ಇದು. ಇವಾಗ ತಿರ್ಗಾ ಇನ್ನೊಂದು ಗಾಡಿ ಇದೆ. ಇದನ್ನು ವೋಲ್ಕ್ಸ್ವ್ಯಾಗನ್ ಪೋಲೋ ಇದು ನಿಮಗೆ ಎಲ್ಲೋಗಿ ಹೋಗಿದ್ರೆ ಇದು ಒಂದು GT ವೇರಿಯಂಟ್ ಇದು ಪರ್ಫಾರ್ಮೆನ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು 2015 ಮಾಡಲ್ GT ಪೋಲೋ ಇದು ಡೀಸೆಲ್ ವೇರಿಯಂಟ್ ಇದು ಗಾಡಿ ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಗಾಡಿ ಇದು ಬಂದ್ಬಿಟ್ಟು 40,000 ಕಿಲೋಮೀಟರ್ ಓಡಿದೆ. ಡೀಸೆಲಲ್ಲಿ 40,000 ಕಿಲೋಮೀಟರ್ ತುಂಬ ಸ್ಟಾರ್ಟಿಂಗ್ ಮಾಡಲ್ ಇದು ಮೈಲೇಜ್ ನಿಮಗೆ 15 ಕಿಲೋಮೀಟರ್ ಸಿಟಿಯಲ್ಲಿ ಕೊಡುತ್ತೆ 15 ಕಿಲೋಮೀಟರ್ ಲಾಂಗಲ್ಲಿ ಕೊಡುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು ಪ್ರೈಸ್ ವೈಸ್ ನೋಡೋಕೆ ಹೋಗಿದ್ರೆ ಇದು ನಿಮಗೆ ನಾವು 725 ಕೊಟ್ಟು ಮಾಡ್ತಾ ಇದ್ದೀರಿ. ಅರೌಂಡ್ 7 ಲ್ಯಾಕ್ಸ್ ಬಂದರೆ ಫೈನಲ್ ಮಾಡಿ ಕೊಡ್ತೀರಿ ಗಾಡಿ. ನೆಕ್ಸ್ಟ್ ನಮ್ಗೆ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. ನಮ್ಗೆ ವೋಲ್ಕ್ಸ್ವ್ಯಾಗನ್ ಪೋಲೋಗೆ ನಮಗೆ ಡೀಸೆಲ್ ಓಡಿಸ್ತೀರಿ ಪೆಟ್ರೋಲ್ ಓಡಿಸ್ತೀರಿ. ತಿರ್ಗಾ ಇನ್ನೊಂದು ಗಾಡಿ ಇದೆ ನಮ್ಗೆ 2012 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಇದು ಕಂಫರ್ಟ್ ಲೈನ್ ಇದು ಡೀಸೆಲ್ ವೇರಿಯಂಟ್ ಇದು 70,000 ಕಿಲೋಮೀಟರ್ ಕಂಪ್ಲೀಟ್ಲಿ ಶೋರೂಮಲ್ಲಿ ಮೇಂಟೈನ್ ಆಗಿದೆ ಗಾಡಿ ಇದು. ನಿಮಗೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಈ ಗಾಡಿಯಲ್ಲಿ. ಆಫ್ಟರ್ ಮಾರ್ಕೆಟಿಂದ ಒಂದು ಒಳ್ಳೆ ಮ್ಯಾಗ್ನೆಟ್ಸ್ ಹಾಕಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ. ಪ್ಲಸ್ ಮ್ಯಾಗ್ನೆಟ್ಸ್ ಅಂದರೆ ತುಂಬ ಅಟ್ರಾಕ್ಟಿವ್ ಇದೆ ಗಾಡಿನಲ್ಲಿ. ಕಲರ್ ವೈಟ್ ಕಲರ್ ಇದು ಪ್ರೈಸ್ ವೈಸ್ ಬಂದರೆ ಇದಕ್ಕೆ ಬಂದ್ಬಿಟ್ಟು 475 ಕೊಟ್ಟು ಮಾಡ್ತಾ ಇದ್ದೀರಿ. ಒಂದು 425 ಬಂದರೆ ಮಾರ್ಕೆಟಲ್ಲಿ ನಿಮ್ಗೆ ಕೊಡ್ತೀರಿ ಸರ್. ನೆಕ್ಸ್ಟ್ ಗಾಡಿ ನಮಗೆ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ. ಇದು GT ವೇರಿಯಂಟ್ ಇದು ಮುಂಚೆ ನಾನು ನಿಮಗೆ ಒಂದು ನೋಡ್ಸಿದ್ದೀನಿ 15 ಮಾಡಲು. ಯಾಕಂದರೆ ನಾನು ನಿಮಗೆ ತುಂಬ ಆಪ್ಷನ್ಸ್ ಕೊಡ್ತೀನಿ. ಇದು 2018 ಮಾಡಲ್ GT ಪೋಲೋ ಇದು ಡೀಸೆಲ್ ವೇರಿಯಂಟ್ ಇದು ಹೈಲೈನ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 35,000 ಕಿಲೋಮೀಟರ್ ಗಾಡಿ ಓಡಿಸಿದ್ದಾರೆ. ಒಂದು ಬ್ರ್ಯಾಂಡ್ ನ್ಯೂ ಗಾಡಿ ಅಂತ ಹೇಳ್ಬೋದು. ಇದು ಪ್ರೈಸ್ ವೈಸ್ ಬಂದರೆ ಇದು 950 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 9 ಲ್ಯಾಕ್ಸ್ ಬಂದರೆ ಕೊಡ್ತೀರಿ. ನಿಮಗೆ ಈ ಗಾಡಿಗೆ 90% ಲೋನ್ ಮಾಡಿ ಕೊಡ್ತೀರಿ ಈ ಗಾಡಿಗೆ.
ಗಾಡಿ ತುಂಬಾ ಚೆನ್ನಾಗಿದೆ. ಆಪ್ಷನ್ಸ್ ವೈಸ್ ನಿಮ್ಗೆ ಫುಲ್ ಲೋಡೆಡ್ ಗಾಡಿ ಇರುತ್ತೆ. ನಿಮಗೆ ಸ್ಪಾಯ್ಲರ್ ನೋಡ್ಬೋದು ನೀವು ಗಾಡಿಗೆ. ಪ್ಲಸ್ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, ಸೆಕೆಂಡ್ ಸೆಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಗಾಡಿಗೆ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಫೈನಲ್ ಪ್ರೈಸು 9 lakhs ಮಾಡಿ ನಿಮಗೆ ಕೊಡ್ತೇನೆ. ನೆಕ್ಸ್ಟ್ ಒಂದು ಮಾರುತಿ ಶಿಫ್ಟ್ ಇದೆ. ಇದು ಬಂದ್ಬಿಟ್ಟು VX ಆಪ್ಷನಲ್ಲಿದ್ದು, ಇದು 2017 ಮಾಡಲ್. ಹೌದು, ಬರೀ ನಿಮಗೆ 30,000 ಕಿಲೋಮೀಟರ್ ಇದೆ. ಫ್ಯೂಚರ್ ಚೆನ್ನಾಗಿ ನಿಮಗೆ AC ಪವರ್, 4 ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್ಸ್ ಎಲ್ಲ ಸಿಗುತ್ತೆ ಗಾಡಿಯಲ್ಲಿ. ಮಾರುತಿ ಗಾಡಿ ನೋಡ್ಸ್ಕೊಂಡ್ಬಿಟ್ಟು ಪ್ರೈಸ್ ವೈಸ್ ನೋಡೋಕೆ ನಿಮಗೆ ಇದು ಬಂದ್ಬಿಟ್ಟು 650 ಕೊಟ್ಟು ಮಾಡ್ತಾ ಇದ್ದೀರಿ. 6,25,000 ಬಂದರೆ ಫೈನಲ್ ಕೊಡ್ತೀರಿ. ಈ ಗಾಡಿಗೆ ನಾವು 5.5 ಲಕ್ಷ ಲೋನ್ ಮಾಡಿ ಕೊಡ್ತೀವಿ. ನಾನು ನಿಮಗೆ ಮುಂಚೆ ಇರೋದು ನಿಮಗೆ ಹೋಂಡಾನಲ್ಲಿ ನೋಡ್ಸಿದ್ದೀನಿ, ವೋಲ್ಕ್ಸ್ವ್ಯಾಗನಲ್ಲಿ ನೋಡ್ಸಿದ್ದೀನಿ, ಮಾರುತಿನಲ್ಲಿ ನೋಡ್ಸಿದ್ದೀನಿ. ಇವಾಗ ನಾನು ನಿಮಗೆ ಒಂದು ಹೋಂಡಾನಲ್ಲಿ ನಿಮಗೆ ಗಾಡಿ ನೋಡ್ತೀನಿ. ಇದು ಹೋಂಡಾ i20. ಇದು ಸ್ಪೋರ್ಟ್ಸ್ ವೇರಿಯಂಟ್. ಇದು ಡೀಸೆಲ್ ವರ್ಷನ್. ಇದು 2012 ಮಾಡಲ್. ಇದು 70,000 ಕಿಲೋಮೀಟರ್ ಓಡಿದೆ. ಇದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನಿಮಗೆ ಸಿಟಿನಲ್ಲಿ ನಿಮಗೆ ಮೈಲೇಜ್ 15 ಕಿಲೋಮೀಟರ್ ಬರುತ್ತೆ. ಲಾಂಗಲ್ಲಿ ನಿಮಗೆ 17ರಿಂದ 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಇದು ನೀವು ನೋಡ್ಬೋದು. ಫೀಚರ್ ವೈಸ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸು, ABS ಇದೆ. ನಿಮಗೆ ಇದರಲ್ಲಿ ಇನ್ಬಿಲ್ಟ್ ಸಿಸ್ಟಮ್ ಇದೆ. ಆಫ್ಟರ್ ಮಾರ್ಕ್ಸ್ ನನಗೆ ಶೋರೂಮಿಂದ ಏನು ಬರುತ್ತೆ ಅದು ಮೈಕ್ರೋಸ್ ಅಡಿಷ್ನಲ್ ಹಾಕ್ಸಿದ್ದಾರೆ ಗಾಡಿಗೆ. ತುಂಬಾ ಚೆನ್ನಾಗಿದೆ. ಇದು ಡೀಸೆಲ್ ವೇರಿಯಂಟ್. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 4,60,000 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಒಂದು 425 ಬಂದರೆ ಕೊಡ್ತೀರಿ. ಈ ಗಾಡಿಗೆ ನಾವು 3.5 ಲಕ್ಷ ಲೋನ್ ಮಾಡಿ ಕೊಡ್ತೀರಿ. ನೆಕ್ಸ್ಟ್ ಗಾಡಿ ಅಂತ ಇನ್ನೊಂದು ನಿಮಗೆ ಮುಂಚೆ ನೋಡ್ತಿದ್ದೀನಿ, ಒಂದು ಡೀಸೆಲ್ ಗಾಡಿ ನೋಡ್ತಿದ್ದೀನಿ. ಇವಾಗ ಒಂದು ಪೆಟ್ರೋಲ್ ಗಾಡಿ ನೋಡ್ತೀನಿ. ಯಾಕಂದರೆ ನಿಮಗೆ ನಾವು ತುಂಬ ಆಪ್ಷನ್ಸ್ ಕೊಡ್ತೀರಿ. ಒಂದು ಡೀಸೆಲ್ ಇದೆ, ಒಂದು ಪೆಟ್ರೋಲು ಕೊಡ್ತೀರಿ ಆಪ್ಷನ್. ಅದನ್ನು ನಿಮಗೆ 2012 ಮಾಡಲ್ ಹೋಂಡಾ i10 ಸ್ಪೋರ್ಟ್ಸ್ ABS ಇದೆ. ಇದು ಸೆಕೆಂಡ್ ಒಂದು ಪೆಟ್ರೋಲ್ i20 ನೋಡ್ತೀನಿ. ಇದಕ್ಕಿಂತ ಮುಂಚೆ ಒಂದು ಡೀಸೆಲ್ ನೋಡ್ಸಿದ್ದೀನಿ. ಇವಾಗ ಒಂದು ನಿಮಗೆ ಪೆಟ್ರೋಲ್ ನೋಡ್ತೀನಿ. ಇದು 2012 ಮಾಡಲು ಸ್ಪೋರ್ಟ್ಸು ABS. ಇದು i20. ಇದು ನಿಮಗೆ ಆಪ್ಷನ್ಸ್ ಮತ್ತು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸು, ಇನ್ಬಿಲ್ಟ್ ಸಿಸ್ಟಮು, ಒಳ್ಳೆ ಮ್ಯಾಗ್ನೆಟ್ ಸಿಗುತ್ತೆ. 50,000 ಕಿಲೋಮೀಟರ್ ಗಾಡಿ ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಗಾಡಿಗೆ. ನೀವು ನೋಡ್ಬೋದು ಶೋರೂಮಿಂದ ಹೆಂಗೆ ಬರುತ್ತೆ ಆ ಮ್ಯಾಗ್ನೆಟ್ ಬಂದಿದೆ ನಿಮ್ಗೆ ಆ ಗಾಡಿಗೆ. ಪ್ರೈಸ್ ವೈಸ್ ನೋಡ್ಬೋದ್ರೆ ನಿಮಗೆ ಇದು 475 ಕೊಟ್ಟು ಮಾಡ್ತಾ ಇದ್ದೀರಿ. ಕ್ಲೋಸ್ ಟು ಒಂದು 425 ಮೇಲೆ ಕೊಡ್ತೀರಿ. ಈ ಗಾಡಿಗೆ ನಾವು 3.5 ಲಕ್ಷ ಲೋನ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು KUV 100 ಇದೆ. ಇದಕ್ಕಿಂತ ಮುಂಚೆ ನಾನು ನೋಡಿರ್ಬೋದು ಒಂದು ಡೀಸೆಲ್ ಗಾಡಿ ಇದೆ ಅಂದ್ಬಿಟ್ಟು. ಇದು ನಮ್ಮ ಹತ್ರ KUV 100 ಪೆಟ್ರೋಲ್ ವರ್ಷನ್ಗೂ ಇದೆ ನಮ್ಮ ಹತ್ರ. ಇದು 2016 ಮಾಡಲ್. ಇದು ಬರೀ 37,000 ಕಿಲೋಮೀಟರ್ ಓಡಿದೆ ಗಾಡಿ. ಇದು 6 ಸೀಟರ್. ಇದರಲ್ಲೂ ನಿಮಗೆ ABS, ಏರ್ ಬ್ಯಾಗ್ಸು ಎಲ್ಲ ಸಿಗುತ್ತೆ ಗಾಡಿನಲ್ಲಿ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ABS ಎಲ್ಲ ಸಿಗುತ್ತೆ ಈ ಗಾಡಿನಲ್ಲಿ. ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಒಂದು 20 ಕಿಲೋಮೀಟರ್ ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ ನಿಮಗೆ ಗಾಡಿ. ಇದು 6 ಸೀಟರ್ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು ನಾವು 4,50,000 ಕೊಟ್ಟು ಮಾಡ್ತಾ ಇದ್ದೀರಿ. ಒಂದು 4,25,000 ಬಂದರೆ ಗಾಡಿ ಕೊಡ್ತೀರಿ. 3.5 ಲಕ್ಷ ನಿಮಗೆ ಈ ಗಾಡಿಗೆ ಲೋನ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಇವಾಗ ಹೋಂಡಾ i20 ಇದೆ. ಇದು ಆ್ಯಕ್ಟಿವ್ ವೇರಿಯಂಟ್. ಇದು ಡೀಸೆಲ್. ಇದು ಬರೀ 40,000 ಕಿಲೋಮೀಟರ್ ಓಡಿದೆ. ಇದು ಟಾಪ್ ಎಂಡ್ ವೇರಿಯಂಟ್. ಒಂದು ಒಳ್ಳೆ ಹ್ಯಾಚ್ಬ್ಯಾಕ್ ಅನ್ನೋದು. ಫೀಚರ್ ವೈಸ್ ನೋಡೋಕೆ ನಿಮಗೆ ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಇನ್ಬಿಲ್ಟ್ ಸಿಸ್ಟಮ್, ABS, ಏರ್ ಬ್ಯಾಗ್ಸು ಎಲ್ಲ ಏನಿದೆ ಗಾಡಿನಲ್ಲಿ. ಗಾಡಿನ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಒಳ್ಳೆ ಅಟ್ರಾಕ್ಟಿವ್ ಕಲರ್ ಹೇಳ್ಬೋದು. ಇದು ಬ್ರೌನ್ ಕಲರ್ ಅಂದ್ಬಿಟ್ಟು ನೀವು ಬಂದರೆ ಗಾಡಿ ನೋಡ್ತೀನಿ. ನಮಗೆ ತುಂಬಾ ಚೆನ್ನಾಗಿದೆ ಗಾಡಿ. ಇದು ಪ್ರೈಸ್ ವೈಸ್ ಬಂದರೆ ಇದು 750 ಕೋಟ್ ಮಾಡ್ತಾ ಇದ್ದೀರಿ. ಒಂದು 7 lakhs ಬಂದರೆ ಗಾಡಿ ಕೊಡ್ತೀರಿ. ಈ ಗಾಡಿಗೆ ನಿಮಗೆ 6 lakh rupees ಲೋನ್ ಸಿಗುತ್ತೆ ಈ ಗಾಡಿಗೆ. ಈ ಗಾಡಿ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಯೂಸ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಡೀಸೆಲ್ ವೇರಿಯಂಟ್. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು 2015 ಮಾಡಲು i20 ಸ್ಪೋರ್ಟ್ಸ್ ಇದೆ. ಇದು ಬರೀ 20,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೇ ಕಲರ್. ಪೆಟ್ರೋಲ್ ವೇರಿಯಂಟ್. ನಿಮಗೆ ಫೀಚರ್ಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್ಸ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ ನಿಮ್ಮ ಗಾಡಿನಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ವೈಸ್ ಬಂದರೆ 650 ಕೊಟ್ಟು ಮಾಡ್ಕೊಡ್ತೀರಿ. ಫೈನಲ್ 6 lakhs ಮಾಡಿಕೊಡ್ತೀರಿ. ಈ ಗಾಡಿಗೆ ನಿಮಗೆ 5 ಲಕ್ಷ ಲೋನ್ ಆರಾಮಾಗಿ ಸಿಗುತ್ತೆ. 5 to 525 ಲೋನ್ ಮಾಡಿಕೊಡ್ತೀನಿ. ಬಟ್ ಒಳ್ಳೆ ಪ್ರೊಫೈಲ್ ಇರಬೇಕು. ನಮ್ಮ ಹತ್ರ ಇನ್ನೊಂದು i20 ಇದೆ. ಅಷ್ಟು ಆಪ್ಷನಲ್. 2015 ಮಾಡಲು 40,000 ಕಿಲೋಮೀಟರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಅಷ್ಟು ಆಪ್ಷನಲ್.
ಥರ್ಡ್ ಏರ್ ಬ್ಯಾಗ್, ಪ್ರೈಸ್ ನೋಡೋಕ್ಕಾದ್ರೆ ನಿಮಗೆ 6,90,000 ಹೇಳ್ತಾ ಇದ್ದೀರಿ. ಫೈನಲ್ ಪ್ರೈಸ್ ಒಂದು 650 ಬಂದರೆ ಮಾರ್ಕೆಟಲ್ಲಿ ಕೊಡ್ತೀರಿ. ಈ ಕಡೆ ನಿಮಗೆ 80% ಲೋನ್ ಆಗುತ್ತೆ ನಿಮಗೆ. ಹೋಂಡಾ ಜಾಜ್ ಇದೆ, ಇದು SMT, ಇದು 2016 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು ಬರೀ 40,000 ಕಿಲೋಮೀಟರ್ ಓಡಿದೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ನಿಮಗೆ ಆಪ್ಷನ್ ಎಲ್ಲ ನೋಡೋಕೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ABS, ಏರ್ ಬ್ಯಾಗ್ಸು, ಟಚ್ ಸ್ಕ್ರೀನ್ ಸಿಸ್ಟಮ್, ಒಳ್ಳೆ ಸಿಸ್ಟಮ್ ಸಿಗುತ್ತೆ ನಿಮಗೆ. ಇನ್ಬಿಲ್ಟ್ ಸಿಸ್ಟಮ್ ಸಿಗುತ್ತೆ ಇದರಲ್ಲಿ. ಇದು ಪ್ರೈಸ್ ನೋಡೋಕೆ ನಿಮಗೆ 690 ಕೋಟ್ ಮಾಡ್ತಾ ಇದ್ದೀರಿ. ಕ್ಲೋಸ್ ಟು ಅರೌಂಡ್ ಒಂದು 6 lakhs ಬಂದರೆ ಗಾಡಿ ಫೈನಲೈಸ್ ಮಾಡ್ಕೊಡ್ತೀರಿ. ಈ ಗಾಡಿಗೆ ನಿಮಗೆ 90% ಲೋನ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಒಂದು ಒಳ್ಳೆ ನಿಯೋಸ್ ಇದೆ. ಇದು ಗ್ರ್ಯಾಂಡ್ ಐ10 ನಿಯೋಸ್ ಅಂದ್ಬಿಟ್ಟು, ಇದು ಸ್ಪೋರ್ಟ್ಸ್ ವೇರಿಯಂಟು, ಆಟೋಮೆಟಿಕ್ ಟ್ರಾನ್ಸ್ಮಿಷನು. ಬೇರೆ 2,800 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಗಾಡಿ ಅಂದರೆ ಬ್ರ್ಯಾಂಡ್ ನ್ಯೂ ಗಾಡಿ. ಇದು ಫೀಚರ್ಸ್ ತುಂಬ ಇದೆ ನಿಮಗೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಟಚ್ಸ್ಕ್ರೀನ್ ಒಳ್ಳೆ ಸಿಸ್ಟಮ್ ಇದೆ ಇದರಲ್ಲಿ. ಇದು ಆಟೋಮೆಟಿಕ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಗಾಡಿ. ಇದು 2019 ಮಾಡಲ್. ಇದು ಪ್ರೈಸ್ ವೈಸ್ ಬಂದರೆ ನಾವು ನಿಮಗೆ 750 ಕೋಟ್ ಮಾಡ್ತಾ ಇದ್ದೀರಿ. ಫೈನಲ್ ಒಂದು 730 ಬಂದರೆ ಫೈನಲ್ ಕೊಡ್ತೀವಿ ಸರ್ ನಿಮ್ಮ ಗಾಡಿ. ನೆಕ್ಸ್ಟ್ ಅಂತ ಒಂದು ಫೋರ್ಡ್ ಫಿಗೋ ಇದೆ, 2012 ಮಾಡಲ್ ಫೋರ್ಡ್ ಫಿಗೋ. ಇದು ZXi ವೇರಿಯಂಟ್. ಇದು ಡೀಸೆಲ್ ವೇರಿಯಂಟ್. ಇದು ಒಳ್ಳೆ ಮೈಲೇಜ್ ಕೊಡುತ್ತೆ. ಒಂದು 18 ಕಿಲೋಮೀಟರ್ ಕೊಡುತ್ತೆ ಸಿಟಿನಲ್ಲಿ, 21-22 ಕಿಲೋಮೀಟರ್ ಲಾಂಗೇ ಕೊಡುತ್ತೆ ಮೈಲೇಜು. ಇಂಟಿಗೆ ತುಂಬ ಚೆನ್ನಾಗಿದೆ ಗಾಡಿ. ಇದು ಪ್ರೈಸ್ ರೇಟ್ ಬಂದರೆ 290 ಕೋಟ್ ಮಾಡ್ತಾ ಇದ್ದೀವಿ. ಪ್ರೈಸ್ 260 ಬಂದರೆ ಫೈನಲ್ ಕೊಡ್ತೀವಿ. ಈ ಗಾಡಿಗೆ ಲೋನ್ ನಾವು ಲೋನ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ನಮ್ಗೆ ಒಂದೊಂದು ಫೋರ್ಡ್ ಫಿಗೋ ಇದೆ, ಟೈಟಾನಿಯಂ ವೇರಿಯಂಟ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಇದು 2015 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದು 50,000 ಕಿಲೋಮೀಟರ್ ಓಡಿಸಿದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. ಇದು ಪ್ರೈಸ್ ವೈಸ್ ಬಂದರೆ 550 ಕೋಟ್ ಮಾಡ್ತಾ ಇದ್ರಿ. ಒಂದು 490 ಬಂದರೆ ಫೈನಲ್ ಪ್ರೈಸ್ ಕೊಡ್ತೀರಿ. ಇದಕ್ಕೆ ನಾವು ಒಂದು 90% ಲೋನ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಒಂದೊಂದು ನಿಸಾನ್ ಮೈಕ್ರಾ ಇದೆ, ಆ್ಯಕ್ಟಿವ್ ವೇರಿಯಂಟ್. ಇದು 2013 ಮಾಡಲು, ಬರೀ 38,000 ಕಿಲೋಮೀಟರ್ ಇದೆ, ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಇಂಟೀರಿಯರ್ ಹೋದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಒಂದು ಬ್ರ್ಯಾಂಡ್ ನ್ಯೂ ಗಾಡಿ ಥರ ಇದೆ ಗಾಡಿ ನೋಡೋಕ್ಕೆ. ತುಂಬ ಅಟ್ರಾಕ್ಟಿವ್ ಕಲರ್ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು ನಾವು 425 ಕೊಟ್ಟು ಮಾಡ್ತಾ ಇದ್ದೀರಿ. ಕ್ಲೋಸ್ ಒಂದು 380 ಬಂದರೆ ಫೈನಲ್ ಮಾಡಿ ಕೊಡ್ತೀವಿ ನಿಮಗೆ. ನೆಕ್ಸ್ಟ್ ನಮಗೆ ಒಂದು ಮಾರುತಿ ಎಸ್ಟಿಲೋ ಇದೆ, VXi ವೇರಿಯಂಟ್. ಇದು 2011 ಮಾಡಲ್. ಇದು 55,000 ಕಿಲೋಮೀಟರ್ಸ್ ಓಡಿದೆ ಗಾಡಿ, ಸಿಂಗಲ್ ಓನರ್ ಗಾಡಿ. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಲೆದರ್ ಸೀಟ್ಸು ಎಲ್ಲ ಸಿಗುತ್ತೆ ಈ ಗಾಡಿನಲ್ಲಿ. ಪ್ರೈಸ್ ಬಂದರೆ ನಿಮಗೆ 275 ಕೋಟ್ ಮಾಡ್ತಾ ಇದ್ದೀರಿ. ಪ್ರೈಸು ಕ್ಲೋಸ್ ಒಂದು 250 ಬಂದರೆ ಕೊಡ್ತೀರಿ. ಈ ಗಾಡಿಗೆ ನಾವು ಲೋನ್ ಮಾಡಿಕೊಡ್ತೀರಿ. ಅರೌಂಡ್ ಒಂದು 80% ಲೋನ್ ಮಾಡಿಕೊಡ್ತೀರಿ. 175 to 180 ನಿಮಗೆ ಲೋನ್ ಮಾಡಿಕೊಡ್ತೀರಿ ಸರ್. ನೆಕ್ಸ್ಟು ಹೋಂಡಾ ಇಯಾನ್. ಇದು ಡಿಲೈಟ್ ಪ್ಲಸ್. ಇದು 2012 ಮಾಡಲು, ಸಿಂಗಲ್ ಓನರ್. ಇದರಲ್ಲಿ ನಿಮಗೆ ಪೆಟ್ರೋಲ್ ಸಿಗುತ್ತೆ ಪ್ಲಸ್ LPG ಸಿಗುತ್ತೆ. ಇದು 51,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸ್ ವೈಸ್ ನೋಡೋಕೆ ನಿಮಗೆ 290 ಕೊಟ್ಟು ಮಾಡ್ತಾ ಇದ್ದೀರಿ. 250 ಮೇಲೆ ಫೈನಲ್ ಕೊಡ್ತೀರಿ. ಈ ಗಾಡಿಗೆ ನಾವು ಲೋನ್ ಮಾಡಿಕೊಡ್ತೀರಿ. 175 to 2 lakhs ಲೋನ್ ಮಾಡಿ ಕೊಡ್ತೀರಿ. ಮತ್ತೊಂದು ಹೋಂಡಾ ಇಯಾನ್ ಇದೆ. ಇದು 2013 ಮಾಡಲ್. ಇದು 45,000 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರು. ಇದು ಪ್ರೈಸ್ ವೈಸ್ ಬಂದರೆ 370 ಕೋಟ್ ಮಾಡ್ತಾ ಇದ್ದೀರಿ. ಕ್ಲೋಸ್ ಒಂದು 3 ಲಕ್ಷ ಬಂದರೆ ಫೈನಲ್ ಕೊಡ್ತೀರಿ. ಈ ಗಾಡಿಗೂ ನಾವು ಲೋನ್ ಮಾಡಿಕೊಡ್ತೀವಿ. ಅರೌಂಡ್ ಒಂದು 275 to 3 lakhs ಲೋನ್ ಆಗುತ್ತೆ. ನೋಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ನೆಕ್ಸ್ಟ್ ಅಂತ ಒಂದು ಹೋಂಡಾ ಜಾಜ್ ಇದೆ, 2012 ಮಾಡಲ್ ಹೋಂಡಾ ಜಾಜ್. ಇದು ಎಕ್ಸ್ ವೇರಿಯಂಟ್. ಇದು ಟಾಪ್ ಆ್ಯಂಡ್ ಹೋಂಡಾ ಜಾಜ್. ಇಲ್ಲಿ ನಿಮಗೆ ಫೀಚರ್ಸ್ ನೋಡಿದ್ರೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ABS, ಇನ್ಬಿಲ್ಟ್ ಸಿಸ್ಟಮು, ಒಳ್ಳೆ ಮ್ಯಾಗ್ನೆಸು, ಮ್ಯಾಗ್ನೆಸ್ ಬರುತ್ತೆ ಗಾಡಿಗೆ. ಪ್ರೈಸ್ ವೈಸ್ ಬಂದರೆ ನಿಮಗೆ 375 ಕೊಟ್ಟು ಮಾಡ್ತಾ ಇದ್ದೀರಿ. ಕ್ಲೋಸ್ ಟು ಅರೌಂಡ್ ಒಂದು 340 ಕೊಡ್ತೀವಿ. ಮಹೇಂದ್ರ ವೆರಿಟೋ ಇದೆ, ಇದು ಎಲೆಕ್ಟ್ರಿಕ್ ಗಾಡಿ. ಇದು D2. ಇದು ಇವಾಗ ಫುಲ್ ಕಂಪ್ಲೀಟ್ ಟ್ರೆಂಡ್ ಚೇಂಜ್ ಆಗಿದೆ. ಇವಾಗ ಕಂಪ್ಲೀಟ್ ತುಂಬ ಜನ ಎಲೆಕ್ಟ್ರಿಕ್ ಗಾಡಿ ಕಲ್ತಿದ್ದಾರೆ. ಇದು 2018 ಮಾಡಲ್. ಇದು
ಇದು ಬರೀ 50,000 ಕಿಲೋಮೀಟರ್ ಓಡಿದೆ ಗಾಡಿಗಳು, ಎಲ್ಲ ಸಿಂಗಲ್ ಓನರ್ ಗಾಡಿಗಳು. ನನ್ನ ಒಂದು 4 ಇಂದ 5 ಗಾಡಿಗಳು ಇದೆ. ಈಗ ಫೀಚರ್ಸ್ ನೋಡಿದ್ರೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು ಎಲ್ಲ ಗಾಡಿನಲ್ಲಿ ಬರುತ್ತೆ. ಇದು ಪ್ರತಿ ಸಲ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನಿಮಗೆ ಇದು 120 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು ನೀವು ಗಾಡಿನಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಥರ ನಮಗೆ ಒಂದು 5 ಗಾಡಿಗಳಿದೆ. ಈಗ ನಾವು 2 ಗಾಡಿ ಡಿಸ್ಪ್ಲೇ ನೋಡ್ತೀವಿ, ಇನ್ನೂ 5 ಗಾಡಿ ನಿಮಗೆ ನೋಡ್ತೀವಿ. ಇದು 2018 ಮಾಡಲು, ಇದನ್ನು 50,000 ಕಿಲೋಮೀಟರ್ ಬರುತ್ತೆ. ಇದು ಸಿಂಗಲ್ ಓನರು, ಸೇಮ್ ಇರುತ್ತೆ. D2 ವೇರಿಯಂಟ್ ಇದು. ಇದು ಪ್ರೈಸ್ ವೈಸ್ ಬಂದರೆ ನಿಮಗೆ 425 ಕೊಟ್ಟು ಮಾಡ್ತಾಯಿದ್ರಿ, ಒಂದು 4 lakhs ಬಂದರೆ ಫೈನಲ್ ಕೊಡ್ತೀರಿ. ನೆಕ್ಸ್ಟ್ ನಮಗೆ ಒಂದು ಮಾರುತಿ ಆಲ್ಟೋ ಇದೆ, 2010 ಮಾಡಲ್ ಆಲ್ಟೋ. ಇದು LXi ವೇರಿಯಂಟ್. ಇದು ನಿಮಗೆ AC ಪವರ್ ಸ್ಟೀರಿಂಗ್ ಸಿಗುತ್ತೆ, ಅಡಿಷನಲ್ ಪವರ್ ವಿಂಡೋ ಫಿಟ್ ಮಾಡಿದ್ದಾರೆ, ಅಡಿಷನಲ್ ಮ್ಯಾಗ್ನೆಟ್ಸ್ ಕೊಡುತ್ತೆ ನಿಮಗೆ. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಕೊಡುತ್ತೆ. 20 ಕಿಲೋಮೀಟರ್ ಸಿಟಿನಲ್ಲಿ ಕೊಡುತ್ತೆ, 20-22 ಕಿಲೋಮೀಟರ್ ಮೈಲೇಜು ಲಾಂಗ್ ರೋಡ್ ಕೊಡುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು 250 ಕೊಟ್ಟು ಮಾಡ್ತಾ ಇದ್ದೀರಿ, ಒಂದು 245 ಬಂದರೆ ಫೈನಲ್ ಕೊಡ್ತೀರಿ. ಈ ಗಾಡಿಗೆ ನಾವು 1,75,000 ನಿಮಗೆ ಲೋನ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಅಂತ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ, 2010 ಮಾಡಲ್ ಎಲಿಗೆನ್ಸ್ ಮಾಡಲ್. ಇದು 1.2 ಲೀಟರ್ ಎಂಜಿನ್, ಇದು 3 ಸಿಲಿಂಡರ್. ಇದು ನೋಡಿ ಫೀಚರ್ಸ್ ನೋಡಿದ್ರೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ABS, ಅಲಾಯ್ಸ್ ಎಲ್ಲ ಸಿಗುತ್ತೆ ಗಾಡಿನಲ್ಲಿ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ವೈಸ್ ನೋಡೋಕೆ 375 ಕೊಟ್ಟು ಮಾಡ್ತಾ ಇದ್ದೀರಿ, ಒಂದು 3,30,000 ಬಂದರೆ ಫೈನಲ್ ಕೊಡ್ತೀರಿ. ನಿಮಗೆ 7.5 ಲಕ್ಷ ಲೋನ್ ಮಾಡಿ ಕೊಡ್ತೀರಿ ಈ ಗಾಡಿ. ನೆಕ್ಸ್ಟ್ ಇದೆ ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ, 2015 ಮಾಡಲ್. ಇದು ಸೆಕೆಂಡ್ ಓನರು, 80,000 ಕಿಲೋಮೀಟರ್ ಓಡಿದೆ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಹೊಸ ಟೈರ್ಸು ಗಾಡಿ ತುಂಬ ಚೆನ್ನಾಗಿದೆ. ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗ್ಸು, ABS. ಇದು ಒಂದು ಹೈಲೈನ್ ಮಾಡಲ್. ಇದು ಟಾಪ್ ಆ್ಯಂಡ್ ವೆಂಟೋನಲ್ಲಿ. ಇದು ಆಟೋಮೆಟಿಕ್ ವೇರಿಯಂಟ್. ಇದು ಪ್ರೈಸ್ ಮಾತ್ರ ನಿಮಗೆ 650 ನಾವು ಕೊಟ್ಟು ಮಾಡ್ತಾ ಇದ್ದೀವಿ, ಒಂದು 590 ಬಂದರೆ ಮಾರ್ಕೆಟಿಗೆ ಫೈನಲ್ ಪ್ರೈಸ್ ಕೊಡ್ತೀರಿ. ನೆಕ್ಸ್ಟ್ ನೋಡ್ತಾ ಒಂದು ಹುಂಡೈ ವರ್ನಾ ಇದೆ, ಇದು 2009 ಮಾಡಲ್ ಹುಂಡೈ ವರ್ನಾ. ಇದು ಡೀಸೆಲ್ ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು 80,000 ಕಿಲೋಮೀಟರ್ ಓಡಿದೆ. ಗಾಡಿ ನೋಡ್ಬೋದು, ಆಫ್ಟರ್ ಮಾರ್ಕೆಟ್ ಒಳ್ಳೆ ಮ್ಯಾಗ್ನೆಟ್ ಹಾಕಿದ್ದಾರೆ ಗಾಡಿಗೆ, ಹೊಸ ಟೈರ್ಸ್ ಹಾಕಿದ್ದಾರೆ ಗಾಡಿಗೆ. ಗಾಡಿ ತುಂಬ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 290 ಕೋಟ್ ಮಾಡ್ತಾ ಇದ್ದೀರಿ. ಪ್ರೈಸ್ ವೈಸು ಒಂದು 2,60,000 ಬಂದರೆ ಫೈನಲ್ ಕೊಡ್ತಾರೆ. ನೆಕ್ಸ್ಟ್ ಅಂದರೆ ಒಂದು ಹೊಂಡೈ ಸ್ಯಾಂಟ್ರೋ ಇದೆ, ಇದು 2010 ಮಾಡಲು GLS ವೇರಿಯಂಟ್. ಇದು 50,000 ಕಿಲೋಮೀಟರ್ ಹೊಡಿದೆ. ಫ್ಯೂಚರ್ಸ್ ನಿಮಗೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಪ್ಲಸ್ ಇದು ನಿಮಗೆ ಪೆಟ್ರೋಲ್ ಪ್ಲಸ್ LPG ಇರುತ್ತೆ ಈ ಗಾಡಿನಲ್ಲಿ. LPG ಅಂದರೆ ಒಳ್ಳೆ ಮೈಲೇಜ್ ಕೊಡುತ್ತೆ. LPG 15-18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ LPGನಲ್ಲಿ. ಗಾಡಿ ಸಿಂಗಲ್ ಓನರ್ ಗಾಡಿ ನೋಡ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ನಾವು 250 ಕೊಟ್ಟು ಮಾಡ್ತಾ ಇದ್ದೀರಿ, ಒಂದು 240 ಬಂದರೆ ಕೊಡ್ತೀರಿ. ನಾವು ಒಂದು 1,75,000 ಈ ಗಾಡಿಗೆ ಲೋನ್ ಮಾಡಿ ಕೊಡ್ತೀರಿ. ಮತ್ತೊಂದು ಸ್ಯಾಂಟ್ರೋ ಇದೆ ನಮ್ಮ ಹತ್ರ, 2006 ಮಾಡಲ್ ಸ್ಯಾಂಟ್ರೋ ಇದೆ. ಇದು XL. ಇದು AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ. ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ರನ್ನಿಂಗ್ ಇದೆ, ಇನ್ಶೂರೆನ್ಸು ಇದೆ. ಇದು ಪ್ರೈಸ್ ವೈಸ್ ಬಂದರೆ 175 ಕೊಟ್ಟು ಮಾಡ್ತಾ ಇದ್ದೀರಿ, 150 ಬಂದರೆ ಫೈನಲ್ ಕೊಡ್ತೀರಿ. ನೆಕ್ಸ್ಟ್ ಮತ್ತೊಂದು ಗಾಡಿ ಅಂತ ಮಹೇಂದ್ರ E2 ಇದೆ, 2015 ಮಾಡಲು. ಇದನ್ನ ಮುಂಚೆ ಒಂದು ಯೆಲ್ಲೋ ಕಲರ್ ನೋಡ್ಸಿದೆ, ಇದು ವೈಟ್ ಕಲರ್. ಇದು 2013 ಮಾಡಲು, 30,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿಗಳು. ಪ್ರತಿ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನಿಮಗೆ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು. ಚಾರ್ಜಿಂಗ್ ನಿಮಗೆ ಒಂದು 2.5 to 3 hours ಚಾರ್ಜ್ ಮಾಡಿದ್ರೆ ಗಾಡಿ ಫುಲ್ 100% ಚಾರ್ಜ್ ಆಗುತ್ತೆ ಗಾಡಿ. ಇದು ಪ್ರೈಸ್ ರೇಟ್ ಬಂದರೆ ನಿಮಗೆ 3.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ, ಕ್ಲೋಸ್ ಟು 3 ಲಕ್ಷ ಬಂದರೆ ಫೈನಲ್ ಕೊಡ್ತೀವಿ. ಈ ಗಾಡಿಗೆ ನಾವು 2.5 ಲಕ್ಷ ಬಂದರೆ ಲೋನ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಅಂತ ಒಂದು ಮಾರುತಿ ರಿಟ್ಸ್ ಇದೆ, EXi ವೇರಿಯಂಟ್, ಪೆಟ್ರೋಲ್. ಇದು 60,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್. ಇದು ಪವರ್ ಇದೆ. ಪ್ರೈಸ್ ಪ್ರೈಸ್ ಬಂದರೆ ನಿಮಗೆ 3.5 ಲಕ್ಷ ಹೇಳ್ತಿದ್ದೀರಿ, ಒಂದು 325 ಬಂದರೆ ಫೈನಲ್ ಮಾಡಿ ಕೊಡ್ತೀವಿ. ಸ್ಕಾರ್ಪಿಯೋ ಇದೆ, ಮಹೇಂದ್ರ ಸ್ಕಾರ್ಪಿಯೋ. ಇದು 2006 ಮಾಡಲ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು 1,35,000 ಕಿಲೋಮೀಟರ್ ಓಡಿದೆ. ಫ್ಯೂಚರ್ ವೈಸ್ ಬರೋದ್ರೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಎಲ್ಲ ಸಿಗುತ್ತೆ ಗಾಡಿನಲ್ಲಿ. ಒಂದು 6 ಜನ ಕೂತ್ಕೊಂಡು ಹೋಗೋದಂದರೆ ಇದು ಒಳ್ಳೆ ಗಾಡಿ ಸ್ಕಾರ್ಪಿಯೋ.
ಇದು ಪ್ರೈಸ್ ವೈಸ್ ಬಂದರೆ ನಾವು 275 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಪ್ರೈಸ್ ಒಂದು 240 ಬಂದರೆ ಫೈನಲ್ ಪ್ರೈಸ್ ಕೊಡ್ತೀವಿ. ನಂತರ ಒಂದೊಂದು ರೆನಾಲ್ಟ್ ಕ್ವಿಡ್ ಇದೆ. ಇದು RX ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು 2016 ಮಾಡಲು ಸಿಂಗಲ್ ಓನರ್. ಇದು ಬರೀ 30,000 ಕಿಲೋಮೀಟರ್ ಓಡಿಸಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಈಗ ಫ್ಯೂಚರ್ ವೈಸ್ ಬಗ್ಗೆ AC ಪವರ್ ಸ್ಟೀರಿಂಗು, ಪವರ್ನೋಸು ಎಲ್ಲ ಬರ್ತದೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಇದು ನಾವು 3,81,000 ಕೊಟ್ಟು ಮಾಡ್ತೀವಿ. 370 ಬಂದರೆ ಫೈನಲ್ ಕೊಡ್ತೀವಿ. ನೆಕ್ಸ್ಟ್ ಮತ್ತೊಂದು ಗಾಡಿ ಅಂತ ರೆನಾಲ್ಟ್ ಇದೆ. ರೆನಾಲ್ಟ್ ಫ್ಲೋನ್ಸ್ ಇದು 2014 ಮಾಡಲು ಬರೀ 37,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಲಕ್ಸುರಿ ಗಾಡಿ ಇದು. ಈ ಕಡೆಗೆ ನಾವು ಆಲ್ಮೋಸ್ಟ್ ಒಂದು 4 ಲಕ್ಷ ಲೋನ್ ಮಾಡಿ ಕೊಡ್ತೇವೆ. ನಾವು ಒಂದೊಂದು ಕಡೆಗೆ ಒಂದು ಲೋ ಬಜೆಟಲ್ಲಿ ಇದು ಫೋರ್ಡ್ ಐಕಾನ್ ಇದು ಪ್ಲೇನ್ ಇದು ಆಗಿದೆ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಪೆಟ್ರೋಲ್ ವೇರಿಯಂಟು. ಇದೊಂದು ಬೇಸಿಕ್ ಕಲಿಯೋರ್ಗಂತ ತುಂಬ ಚೆನ್ನಾಗಿರುತ್ತೆ ಇದು ಗಾಡಿ. ಇದು ಪ್ರೈಸ್ ಅಂದ್ಬಿಟ್ಟು ನಾವು 110 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಪ್ರೈಸ್ 80,000 ಬಂದರೆ ಫೈನಲ್ ಕೊಡ್ತೇವೆ. 80,000 ಬಂದರೆ ಫೈನಲ್ ಪ್ರೈಸ್. ನಾನು ನಿಮಗೆ ಎಲ್ಲ ಕಂಪ್ಲೀಟ್ ಸ್ಟಾಕು ನಮ್ಮ ಹತ್ರ ಏನಿದೆ ಆ ಪ್ರೆಸೆಂಟ್ ಸ್ಟಾಕು ನಿಮಗೆ ಕಂಪ್ಲೀಟ್ ಸ್ಟಾಕನ್ನು ನೋಡಿಸಿದ್ದೀನಿ. ದಯವಿಟ್ಟು ಗಾಡಿ ತೊಗೊಳೋಕ್ಕೆ ಮುಂಚೆ ಇಲ್ಲ ಗಾಡಿ ಮಾರೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಶೋರೂಮ್ ಒಂದ್ಸಲಿ ಬರ್ರಿ. ನೀವು 100% ನಿಮಗೆ ಸ್ಯಾಟಿಸ್ಫೈ ಮಾಡಿ ಕಳಿಸ್ತೀರಿ. ಪ್ಲಸ್ ಲೋನ್ ನಿಮಗೆ 80% ಲೋನ್ ಮಾಡಿಸ್ಕೊಡ್ತೀರಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.